ಇದು ಈ ದೇಶದ ನೈಜ ಸ್ಥಿತಿ. 78 ವರ್ಷ ಸ್ವತಂತ್ರ ಬಂದು 79ನೇದನ್ನು ಸೆಲೆಬ್ರೇಟ್ ಮಾಡಿದ್ದೀವಿ. 78 ತುಂಬಿದೆ. ಇವತ್ತು ನೀವು ಯಾವುದಾದ್ರು ಒಂದು ಈಗ ಉದಾಹರಣೆ ಪಂಚಾಯತಿಗಳ ಸಂಬಂಧ, ನಾನು ಗ್ರಾಮ ಸ್ವರಾಜ್ ಕರ್ನಾಟಕ ಅಂತ ಹೇಳಿ ಫೇಸ್ಬುಕ್ಕಲ್ಲಿ ಒಂದು ಪೇಜನ್ನ ಕ್ರಿಯೇಟ್ ಮಾಡಿದ್ದೀವಿ. ಅದರಲ್ಲಿ ನಾವು ಈ ಪಂಚಾಯತ್ ವ್ಯವಸ್ಥೆ ಬಗ್ಗೆ ಅಥವಾ ಪಂಚಾಯತಿಯ ಡಿಸೆಂಟ್ರಲೈಸ್ ಡೆಮಾಕ್ರಸಿ ಬಗ್ಗೆ ಒಂದಷ್ಟು ಚರ್ಚೆ ಮಾಡಬೇಕು, ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಭಾಳ ದೊಡ್ಡ ಉದ್ದೇಶ ಇಟ್ಕೊಂಡು ಅದರಲ್ಲಿ ಒಂದು ಸಣ್ಣ ಹೆಜ್ಜೆ ಫೇಸ್ಬುಕ್ ಪೇಜು. ಅದರಲ್ಲಿ ನಾವು ಕೆಲವು ಪಂಚಾಯತಿಗೆ ಸಂಬಂಧಪಟ್ಟಂಗೆ ಒಂದು ಫಸ್ಟ್ ಒಂದು ಸದಸ್ಯರಿಗೆ ಸಂಬಂಧಪಟ್ಟಂಗೆ ಒಂದೆರಡು ನಿಮ್ಗೆ ಯಾವುದೋ NREGದು ಬಿಲ್ ಆಗಿಲ್ಲ, ಬಿಲ್ ಆಗ್ತದೆ ಅಂತ, ಆಮೇಲೆ ಇನ್ನದು 15th ಫೈನಾನ್ಸ್ದು ಹಣಕಾಸು ಬಂದಿಲ್ಲ ನಿಮ್ಮ ಪಂಚಾಯತಿಗೆ ಬರುತ್ತೆ ಅಂತ, ಈ ಥರದ್ದು ಒಂದಷ್ಟು ಸಣ್ಣದಾಗಿ ಅಪ್ಲೋಡ್ ಮಾಡಿದ ತಕ್ಷಣ ಕಾಮೆಂಟ್ಸ್ ನೋಡ್ಬೇಕು ನೀವು. ಏನು ಇಷ್ಟಿಷ್ಟುದ್ದ ಕಳ್ಳರು, ಒಳ್ಳೇದು ಕೊಡಿಸಿ ದುಡ್ಡು, ನಮ್ಮೂರಲ್ಲೂ ಪಂಚಾಯತಿ ಸದಸ್ಯರಿದ್ದಾರೆ ಎಲ್ಲ ದೋಚ್ಬಿಟ್ರು. ಇದನ್ನು ಇಷ್ಟುದ್ದ ತುಂಬ ಬರೆದಿದ್ದಾರೆ. ಅದರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ನಾನು ನನ್ನ ಗೆಳೆಯರ ಜೊತೆ ಮಾತಾಡ್ತಿದ್ದೆ. ಅಟ್ಲೀಸ್ಟ್ ಈ ಪೇಜ್ ಮಾಡಲಾಗಿ ಮೌನವಾಗಿ ಸುಮ್ಮನಿದ್ದವ್ರನ್ನ ಪಂಚಾಯತಿ ಬಗ್ಗೆ ಏನೋ ಒಂದಷ್ಟು ಒಳ್ಳೇದೋ ಕೆಟ್ಟದೋ ಮಾತಾಡೋಂಗಾದ್ರೂ ಮಾಡಿದ್ವಿ ನಾವು ಅಂತ. 78 ವರ್ಷದಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಕ್ಕೆ ಶುರು ಮಾಡಿದ್ರೆ ನಮ್ಮ ದೇಶದ ಬಗ್ಗೆ ನಾವೆಲ್ಲ ಸೇರಿ ನೆಗೆಟಿವ್ ಚರ್ಚೆ ಮಾಡ್ತೀವಿ, ಪಾಸಿಟಿವ್ ಮಾತಾಡೋದೇ ಇಲ್ಲ. ಪ್ರಪಂಚದಲ್ಲಿ ಇವತ್ತು ಬಹಳ ದೊಡ್ಡ ಬೆಳವಣಿಗೆ ಭಾರತದ ವಿಷಯದಲ್ಲಿ ಆಗಿದೆ. ಅದು 78 ವರ್ಷದಲ್ಲಿ ಯಾರೆಲ್ಲ ನಮ್ಮ ದೇಶ ಕಟ್ಟೋದಕ್ಕೆ ಕೆಲಸ ಮಾಡಿದ್ರು, ಒಬ್ಬ ರೈತನಿಂದ ಹಿಡಿದು ಕೂಲಿ ಕಾರ್ಮಿಕರಿಂದ ಹಿಡಿದು ಈ ದೇಶ ಆಳದಂಥ ಪ್ರಧಾನಮಂತ್ರಿ ತನಕ ಎಲ್ಲರ ಕೊಡುಗೆನೂ ಇದೆ. ಅದರಲ್ಲಿ ಯಾರು ನಾನು ಬಂದಾಗ ಮಾತ್ರ ಇದನ್ನು ಈ ದೇಶನ ಕಟ್ಟಿದ್ದೀನಿ ಅಂತ ಹೇಳಿದ್ರೆ ಅದು ದೊಡ್ಡ ಭ್ರಮೆ ಮತ್ತು ಸುಳ್ಳು. ಯಾಕಂದರೆ ಯಾವುದೇ ಬೆಳವಣಿಗೆ ಒಂದೇ ಸತಿ ಆಗಲ್ಲ, ಜಂಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಬೆಳವಣಿಗೆ ಜಂಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೆಜ್ಜೆ ಮೇಲೆ ಇದ್ದು ಆಯಾ ಕಾಲಘಟ್ಟಕ್ಕೆ ಏನೇನು ಆಗಬೇಕು ಅದನ್ನು ಮಾಡ್ತಾ 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 ಬೆಳೆದಿದ್ದೀವಿ. ಸ್ವತಂತ್ರ ಬಂದಾಗ ಈ ದೇಶಕ್ಕೆ ಊಟನೇ ಇರಲಿಲ್ಲ. ಬರಗಾಲ ಬಂದಾಗ ಈ ದೇಶದಲ್ಲಿ ನಾವು ಇವತ್ತು ಕಾಂಗ್ರೆಸ್ ಅಂತ ಮಾತಾಡ್ತೀವಿ, ಪಾರ್ಥೇನಿಯಂ ಗಿಡಣ. ಯಾಕೆ ಬಂತದು ಕಾಂಗ್ರೆಸ್ ಅಂತ ಹೆಸರು? ಯಾಕೆ ಅದನ್ನು ಕಾಂಗ್ರೆಸ್ ಗಿಡ ಅಂತ ಕರೀತಾರೆ? ನಮ್ಮ ಕಡೆಯಲ್ಲೆಲ್ಲ ತುಂಬ ದೊಡ್ಡ ಬರಗಾಲ 70ರ ದಶಕದಲ್ಲಿ, ತಿನ್ನೋದಕ್ಕೆ ಊಟ ಇಲ್ಲ ನಮಗೆ. ಅವಾಗ ಅಮೇರಿಕಾನ ಕೇಳ್ಕೊಂತದ್ದು ಈ ದೇಶ. ಅವಾಗ ಅವರು ನಮಗೆ ಮೆಕ್ಕೆಜೋಳ ಕಳಿಸ್ತಾರೆ. ಅಂದರೆ ಅಲ್ಲಿ ದನಕ್ಕಾಗ್ತಿದ್ದಂಥ ಜೋಳವನ್ನು ಇಲ್ಲಿ ಮನುಷ್ಯರು ತಿನ್ನೋಕೆ ಕಳಿಸ್ತಾರೆ. ಅದ್ರ ಜೊತೆಲಿ ಬಂತಲ್ಲ, ಅದು ಪ್ಯಾಕ್ಗಳಲ್ಲಿ ಬಂದಿದ್ದು, ಅದು ಅಮೇರಿಕಾದಿಂದ ಇಂಪೋರ್ಟ್ ಆಗಿದ್ದು ಆ ಗಿಡ. ಅದಕ್ಕೆ ಕಾಂಗ್ರೆಸ್ ಅಂತ ಕರಿತೀವಿ. ಅಂದರೆ ಯಾಕೆ ನಿಮ್ಗೆ ಅದನ್ನು ಹೇಳಿದೆ ಅಂದರೆ ಈ ದೇಶ ಊಟ ಇಲ್ಲದ ಸ್ಥಿತಿಲೂ ಇತ್ತು. ಆಮೇಲೆ ಆಳ್ದವ್ರು ಅದನ್ನು ಗ್ರೀನ್ ರೆವಲ್ಯೂಷನ್ ಮಾಡಿ ಇವತ್ತು ಹೊರ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋವಷ್ಟು ಮತ್ತು ಸಮುದ್ರಕ್ಕೆ ಸುರಿಯೋವಷ್ಟು ಆಹಾರ ಬೆಳಿತಿದ್ದೀವಿ. ಸಮುದ್ರಕ್ಕೂ ಸುರಿತೀವಿ ನಾವು. ಸ್ಟಾಕ್ ಇರೋದನ್ನ 3 ವರ್ಷ 4 ವರ್ಷ ಆದಮೇಲೆ ಇಟ್ಕೊಳಕ್ಕಾಗಲ್ಲ. ಸಮುದ್ರಕ್ಕೂ ಸುರಿತಿದ್ದೀವಿ. ಹೊರದೇಶಕ್ಕೆ ನಂಬರ್ 2 ಇನ್ ಎಕ್ಸ್ಪೋರ್ಟ್ ಇದ್ದೀವಿ. ಅಗ್ರಿಕಲ್ಚರ್ ಎಕ್ಸ್ಪೋರ್ಟಲ್ಲಿ ನಂಬರ್ 2 ಇದ್ದೀವಿ ನಾವು. ಡಿಫೆನ್ಸಲ್ಲಿ ನಂಬರ್ 4 ಇದ್ದೀವಿ. ಮಿಲ್ಕ್ ಪ್ರೊಡಕ್ಷನಲ್ಲಿ ನಂಬರ್ 1 ಇದ್ದೀವಿ. ಈ ದೇಶ ತುಂಬ ಮೊದಲ 4-5 ಸ್ಥಾನಗಳಲ್ಲಿ ತುಂಬ ವಿಷಯಗಳಲ್ಲಿದೆ ಈ ದೇಶ. ಬಟ್ ನಾವು ಮಾತನಾಡದ ಕಾರಣಕ್ಕೆ, ಈಗ ನಮಸ್ಕಾರನೇ ಇದೆ ಅಲ್ಲ, ನಾವು ನೆವರ್ ಸ್ಪೀಕ್, ಏನೂ ಮಾತಾಡಲ್ಲ. ಒಪ್ಕೊಂಡ್ಬಿಟ್ಟಿದ್ದೀವಿ ಈ ದೇಶ ಇರೋದು ಹಿಂಗೆ, ನಾವು ಇಲ್ಲಿ ಹುಟ್ಟುಬಿಟ್ಟಿದ್ದೀವಿ, ಇಲ್ಲಿ ಹಿಂಗೆ ಬದುಕಬೇಕು, ಮೌನವಾಗಿ ಹೆಂಗೋ ಕಾಲ ಕಳ್ಕೊಂಡು ಹೋಗ್ಬಿಡೋಣ ಅಂತ. ಅದು ಅಲ್ಲ ಅಂತ. ಪ್ರಜಾಪ್ರಭುತ್ವದಲ್ಲಿ ಬದುಕ್ತಿದ್ದೀವಿ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಬದುಕುವಂಥ ಪ್ರತಿಯೊಬ್ಬ ಪ್ರಜೆಗೆ ಇರಬೇಕಾದಂಥ ಬೇಸಿಕ್ ಮಿನಿಮಮ್ ಕ್ವಾಲಿಫಿಕೇಷನ್ ಮಾತಾಡಬೇಕು. ಮಾತೇ ಆಡದಿದ್ರೆ ಪ್ರಜಾಪ್ರಭುತ್ವದಲ್ಲಿ ನೀವು ಬಯಸಿದ ಯಾವುದೇ ಬದಲಾವಣೆ ಸಾಧ್ಯ ಇಲ್ಲ, ಹೈಲಿ ಇಂಪಾಸಿಬಲ್. ಯಾಕೆಂದರೆ ನಾವು ರಾಜರ ಆಡಳಿತದಲ್ಲಿಲ್ಲ. ರಾಜರ ಆಡಳಿತದಲ್ಲಿದ್ದರೆ ರಾಜ ನನ್ನ ಒಪಿನಿಯನ್ ಕೇಳ್ತಿರ್ಲಿಲ್ಲ, ಅವನ ಒಪಿನಿಯನ್ನು, ಅವನ ಆಡಳಿತದ ಶೈಲಿ, ಅವನು ಒಳ್ಳೆಯವನಿದ್ರೆ ಒಳ್ಳೆಯದಾಗಿದೆ. ಉದಾಹರಣೆಗೆ ಇಲ್ಲಿ ನೀವು ಮೈಸೂರು ಮಹಾರಾಜರು ಒಳ್ಳೆಯವರಿದ್ದರು, ಜನಪರವಾಗಿದ್ದರು, ಅವ್ರಿಗೆ ಆಡಳಿತಕ್ಕೆ ಒಳಪಟ್ಟಂಥ ಎಲ್ಲ ಪ್ರದೇಶ ತುಂಬ ಬೆಳವಣಿಗೆ ಆಗಿದೆ. ಅಲ್ಲಿ ಹೈದರಾಬಾದ್ ಕರ್ನಾಟಕದ ನಿಜಾಮ, ಅವನು ಸ್ವಂತ ಸ್ವಾರ್ಥ ಇತ್ತು, ಅವನ ಬದುಕು, ಅವನ ಉಲ್ಲಾಸ, ಅವನ ಸಂಭ್ರಮದಲ್ಲಿ ಅವನು ಬದುಕಿದ್ದ, ಜನ ನೋಡಲಿಲ್ಲ. ಇವತ್ತು ಕಲ್ಯಾಣ ಕರ್ನಾಟಕ ಹಿಂದುಳಿದಿದೆ. ಅದು ರಾಜರ ಆಡಳಿತ, ಅದು ರಾಜನ ಮೇಲೆ ಡಿಪೆಂಡ್ ಆಗ್ತಿತ್ತು. ಅಲ್ಲಿ ಮಾತಿಗೆ ಅವಶ್ಯಕತೆ ಇರಲಿಲ್ಲ, ಆಮೇಲೆ ಮಾತಿಗೆ ಸ್ವಾತಂತ್ರ್ಯವೂ ಇರಲಿಲ್ಲ, ಪ್ರಜೆಗಳಿಗೆ ಅಷ್ಟು ಸ್ವಾತಂತ್ರ್ಯ ಇರ್ತಿರ್ಲಿಲ್ಲ. ಬಟ್ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿದೆ. ಪ್ರಜಾಪ್ರಭುತ್ವ ಅಂದರೆ ಏನು? ಅದನ್ನು ಮೀರಿದ್ದು ಪ್ರತಿಯೊಬ್ಬ ಪ್ರಜೆ ಪ್ರಭುವಾಗೋದು. ನನ್ನನ್ನು ನಾನು ಆಳ್ಕೊಳೋದು ಭಾಳ ಸರಳ. ನಾನು ಯಾರ ಹಂಗಲ್ಲಿಲ್ಲ. ಸಾರ್ವಭೌಮ ಅನ್ನೋ ಒಂದು ಪದನ ನಿಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಬಳಸ್ತೀವಿ. ಸಾವರಿನ್ ನನ್ನ ಪದ ಬರ್ತದೆ. ಏನಂಗಂದ್ರೆ ಸಾರ್ವಭೌಮ ಅಂದರೆ ಈ ದೇಶ ಸಾರ್ವಭೌಮ, ಸಾವರಿನ್ ಕಂಟ್ರಿ ಅನ್ನೋ ಒಂದು ಪದ ನಿಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಪ್ರಿಯಾಂಬಲಲ್ಲಿ ಬರುತ್ತೆ. ಸಾವರಿನ್ ಪದ ಅಲ್ವಾ? ಹಂಗಾರೆ ಸಾರ್ವಭೌಮ ಅಂದರೆ ಏನು? ಯಾರ ಹಂಗಿನಲ್ಲಿ ಇಲ್ದಲೇ ಇರೋದು ಅಂತ. ನಾವು ಯಾವುದೇ ದೇಶದ ಹೊರದೇಶದ ಹಂಗಲ್ಲಿಲ್ಲ, ನಾವು ಇಲ್ಲೂ ಪ್ರಜೆಗಳು ಯಾರ ಹಂಗಲ್ಲೂ ಇಲ್ಲ. ನಾವು ಪ್ರತಿಯೊಬ್ಬರು ಸ್ವತಂತ್ರ, ಮುಕ್ತ,
ನಮಗೆಲ್ಲರಿಗೂ ನಮ್ಮದೇ ಆದಂಥ ಸ್ವಾತಂತ್ರ್ಯ ಇದೆ, ನಾವು ಮಾತಾಡುವ ಹಕ್ಕಿದೆ, ಓಡಾಡುವ ಹಕ್ಕಿದೆ, ನಮ್ಮದೇ ಆದ ಧರ್ಮವನ್ನು ಪಾಲಿಸುವ ಹಕ್ಕಿದೆ, ಸಂಘ ಕಟ್ಟೋ ಹಕ್ಕಿದೆ, ಎಲ್ಲ ಹಕ್ಕುಗಳು ನಮಗಿದಾವೆ ಇಲ್ಲಿ. ಪ್ರತಿಯೊಬ್ಬರು ನಾವು ಸ್ವತಂತ್ರ ವಿತ್ ಸಮ್ ರೈಡಲ್ಸ್. ಯಾವುದೇ ಒಂದು ಸ್ವಾತಂತ್ರ್ಯಕ್ಕೆ ಒಂದು ಸಣ್ಣ ಕಟ್ಟುಪಾಡುಗಳು ಇರಬೇಕು. ಅದ್ರ ಥರ ಇದೆ. ನಾವು ಮಾತಾಡೋ ಸ್ವಾತಂತ್ರ್ಯ ಇದೆ ಅಂತೇಳಿ ಸಿಕ್ದವ್ರನ್ನೆಲ್ಲ ಬೈಯೋಕ್ಕಾಗಲ್ಲ. ಸ್ವಾತಂತ್ರ್ಯ ಇದೆ, ನನ್ನ ಅಭಿಪ್ರಾಯ ಹೇಳ್ಬೋದು, ಬೈಯೋಕ್ಕಾಗಲ್ಲ. ಆ ಥರದ ಕೆಲವು ಇವನ್ನ ಬಿಟ್ಟರೆ ಮಿಕ್ಕಿದ್ದೆಲ್ಲ ಇರುವಂಥ ಒಂದು ದೇಶದಲ್ಲಿ ಇದ್ದೀವಿ. ಆದರೆ ನಾವು ಮಾತಾಡ್ತಿದ್ದೀವಾ? ಇಲ್ಲ. ನಾವೆಲ್ಲ ಮಾತಾಡ್ತಿರೋದು ಒಪ್ಕೊಂಡ್ಬಿಟ್ಟಿದ್ದೀವಿ, ಎಲ್ಲೋ ಒಂದು ಕಡೆ ವ್ಯವಸ್ಥೆ ಹಿಂಗೆ ನಡ್ಕೊಂಡು ಹೋಗ್ತದೆ ಅಂತ. ಎಲ್ಲಿನ ತನಕ ನಾವು ಮಾತಾಡೋದಿಲ್ಲ, ಅಲ್ಲಿನ ತನಕ ಈ ಥರದ್ದು ಎಷ್ಟೇ ನೀವು ಚರ್ಚೆಗಳಾಗಲಿ, ಎಷ್ಟೇ ತರಬೇತಿಗಳಾಗಲಿ, ಎಷ್ಟೇ ಆಗಲಿ ಯಾವುದೇ ಬದಲಾವಣೆ ಆಗಲ್ಲ. ತಿರ್ಗಾ ನಾವು ಮತದಾನ ಮಾಡೋದ್ರ ಮೂಲಕ ನಾವು ಭಾಗವಹಿಸ್ತಿರೋದು ಒಂದೇ ಕಡೆ, ಮತದಾನ ಮಾಡೋ ಹತ್ರ ಮಾತ್ರ ಡೆಮಾಕ್ರಸಿ ಒಳಗಡೆ ಇವತ್ತಿನ ನಮ್ಮ ಪರಿಸ್ಥಿತಿಲಿರೋದು. ಭಾಗವಹಿಸ್ತೀವಿ. ಆಮೇಲೆ ನಾವು ಅವತ್ತು ರಾಜ ವಂಶಪಾರಂಪರೆಯಾಗಿ ಬರ್ತಿದ್ದ, ಇವತ್ತು ಒಂಥರದ ವಂಶಪಾರಂಪರೆ ಆಡಳಿತವೇ ಇದೆ. ಕೆಲವು ಕುಟುಂಬಗಳು ಒಂದೊಂದು ಕ್ಷೇತ್ರನ ಹಿಡಿದು ಬಿಟ್ಟಿದ್ದಾವೆ. ಅವನಾಗುತ್ತಲೋ ಅವ್ನ ಮಗ ನಾವು ಒಪ್ಪಿದ್ದೀವಿ. ಅದನ್ನು ನಾವು ಒಪ್ಪಿ ಅವ್ರನ್ನ ಆಯ್ಕೆ ಮಾಡ್ತಾನೆ ಬರ್ತಿದ್ದೀವಿ. ನಾವು ಮಾತಾಡ್ತಿಲ್ಲ, ರಾಜರನ್ನು ಸೃಷ್ಟಿ ಮಾಡ್ತಿದ್ದೀವಿ, ಟರ್ಮ್ ಫಿಕ್ಸ್ ಮಾಡಿದ್ದೀವಿ. ಅವನಿಗೆ ಟರ್ಮ್ ಇರಲಿಲ್ಲ, ಅವನು ಸೋತು ಇನ್ನೊಬ್ರು ಬಂದು ಗೆಲ್ಲ ತನಕ ಇವನು ವಂಶ ನಡೆಯೋದು, ಇನ್ನೊಬ್ಬ ಬರೋ ತನಕ ಅವನಿಗೆ ಹೋಗ್ತಿತ್ತು. ಈಗಿಲ್ಲ, 5 ವರ್ಷಕ್ಕೆ ಒಂದು ಟರ್ಮ್ ಇದೆ. ಬಟ್ ರಾಜರು ಬದಲಾಗ್ತಾರೆ, ಅದೇ ವಂಶದವ್ರು. ಯಾರೋ 1-2 ವಂಶ ಇರುತ್ತೆ ಒಂದು ಕಾನ್ಸ್ಟಿಟ್ಯೂನ್ಸಿಗೆ, ಅವರೇ ಬದಲಾಗ್ತಾ ಹೋಗ್ತಾರೆ. ಯಾಕೆ ಇದಾಗ್ತಿದೆ? ಪ್ರಜಾಪ್ರಭುತ್ವ ದೇಶದಲ್ಲಿದೆ. ನೀವು ಭಾಳ ಸಂತೋಷ ಪಡೋದೇ, ಇಡೀ ಪ್ರಪಂಚದಲ್ಲಿ ಬಿಗ್ಗೆಸ್ಟ್ ಡೆಮಾಕ್ರಸಿ ಇನ್ ದಿ ವರ್ಲ್ಡ್. ನೀವು ಪ್ರಪಂಚದ ಬೇರೆ ದೇಶಗಳಿಗೆ ಹೋದಾಗ ನಿಮ್ಮನ್ನು ಅವರು ಭಾರತ ಅನ್ನೋದಕ್ಕಿಂತ ಮೋಸ್ಟ್ ಬಿಗ್ಗೆಸ್ಟ್ ಡೆಮಾಕ್ರಸಿ ಇನ್ ದಿ ವರ್ಲ್ಡ್ನ ನೀವು ರೆಪ್ರೆಸೆಂಟ್ ಮಾಡ್ತಿದ್ದೀರಿ. ಯು ಆರ್ ಫ್ರಮ್ ಬಿಗ್ಗೆಸ್ಟ್ ಡೆಮಾಕ್ರಸಿ ಅಂತ ಹೇಳ್ತಾರೆ. ಮೋಸ್ಟ್ ಸಕ್ಸಸ್ಫುಲ್ ಡೆಮಾಕ್ರಸಿ. ಅದಕ್ಕೂ ನೀವು ಹೆಮ್ಮೆ ಪಡಬೇಕು. 75 ವರ್ಷದಲ್ಲಿ ತುಂಬ ಚುನಾವಣೆಗಳಾಗಿದ್ದಾವೆ. ಆಳುವ ಸರ್ಕಾರಗಳನ್ನು ಜನ ಭಾಳ ಮೌನವಾಗಿ ಇದನ್ನು ಬದಲಾವಣೆನೇ ಮಾಡೋಕ್ಕೆ ಸಾಧ್ಯ, ಇವನು ಸೋಲ್ತಾನೆ ಅಂದವನ್ನೆಲ್ಲ ಸೋಲ್ಸಿದ್ದಾರೆ. ಈ ದೇಶದಲ್ಲಿ ಜನ ಮಾತಾಡಿಲ್ಲ, ಬಟ್ ಆ ಚುನಾವಣಾ ಪ್ರಕ್ರಿಯೆ ಒಳಗಡೆ ಮಾತ್ರ ಭಾಳ ಮೌನವಾಗಿ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ನ ಈ ದೇಶದಲ್ಲಿ ಕೊಟ್ಟಿದ್ದಾರೆ. ತುಂಬ ವೈಬ್ರೆಂಟ್ ಆದಂಥ ಡೆಮಾಕ್ರಸಿ ನಮ್ಮದು. ಇದ್ರ ನಡುವೆನೂ ಕ್ವಶನ್ ಮಾರ್ಕ್, ನಾವು ಮಾತಾಡ್ತಿಲ್ಲ ಅನ್ನೋದು. ನಾವು ಒಂಥರದ ಒಪ್ಪಿತ ವ್ಯವಸ್ಥೆ ಒಳಗಡೆ ಹೋಗ್ತಿದ್ದೀವಿ. ನಾವು ಮಾತಾಡೋಕ್ಕೆ ಶುರು ಮಾಡಬೇಕು. ಈ ಥರದ ಕಾರ್ಯಗಾರಗಳ ಉದ್ದೇಶವೇ ನಾನು ಅಂದ್ಕೊಂಡಿರೋದು, ಅಥವಾ ನಾನು ಕರೆದಾಗ ಬಂದಿದ್ದು, ನಾವು ಮಾತಾಡೋಕ್ಕೆ ಶುರು ಮಾಡಬೇಕು. ಮಾತಾಡ್ತಾ ಇಲ್ಲ ನಾವು. ಮಾತನಾಡೋದೇ ಇಷ್ಟೆಲ್ಲ ಬೆಳವಣಿಗೆ. ಹಾಲ್ನಲ್ಲಿ ನಂಬರ್ 1 ಇದ್ದೀವಿ, ಡಿಫೆನ್ಸ್ ನಂಬರ್ 4 ಇದ್ದೀವಿ, ಅಗ್ರಿಕಲ್ಚರ್ ಪ್ರೊಡಕ್ಷನ್ ನಂಬರ್ 2 ಇದ್ದೀವಿ. ಈ ಥರದ ತುಂಬ ವ್ಯವಸ್ಥೆಗಳಲ್ಲಿ ನಾವು ಇವತ್ತು ಎಜುಕೇಷನಲ್ಲಿ ಪ್ರಪಂಚ ನಮ್ಮನ್ನು ತಿರುಗಿ ನೋಡೋ ಸ್ಥಿತಿಲಿ ನಾವಿದ್ದೀವಿ. ಎಲ್ಲ ಇದೆ. ಮಾತಾಡೋಕ್ಕೆ ಶುರು ಮಾಡಿದ್ರೆ ಈ ದೇಶ ಏನಾಗ್ಬೋದು? ಏನು ನಾವೀಗ ಆರೋಪಗಳ ಪಟ್ಟಿ ನಾವು ವ್ಯವಸ್ಥೆ ಮೇಲೆ ಮಾಡ್ತಿದ್ದೀವಿ, ತುಂಬ ವ್ಯವಸ್ಥೆ ಮೇಲೆ ಪಟ್ಟಿ ಮಾಡ್ತೀವಿ. ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀವಿ, ಜನಪ್ರತಿನಿಧಿಗಳ ಬಗ್ಗೆ ಮಾತಾಡ್ತೀವಿ, ಸರ್ಕಾರಗಳ ಬಗ್ಗೆ ಮಾತಾಡ್ತೀವಿ. ಎಲ್ಲ ಬಗ್ಗೆನೂ ನಾವು ನೆಗೆಟಿವ್ ಕಾಮೆಂಟ್ಸ್ ಮಾಡ್ತೀವಲ್ಲ, ಅದು ಸರಿ ಹೋಗ್ತದೆ. ಸರಿ ಹೋಗ್ಬೇಕು ಅಂದರೆ ನಾವು ಮಾತಾಡೋಕ್ಕೆ ಶುರು ಮಾಡಬೇಕು. ದಟ್ ಈಸ್ ಡೆಮಾಕ್ರಸಿ. ಆ ವಿಷಯದೊಳಗಡೆ ಒಂದಷ್ಟು ನೀವು ಕೂತು ಒಂದು ಅರ್ಧ ಮುಕ್ಕಾಲು ಗಂಟೆ ಮಾತಾಡ್ಬೋ ಸಾಧ್ಯತೆಗಳನ್ನು ಕಂಡುಕೊಳ್ಳೋಣ. ಹೇಗೆ ಮಾತಾಡಬೇಕು, ಮಾತಾಡೋಕ್ಕಿರುವಂಥ ವೇದಿಕೆಗಳೇನು, ಎಲ್ಲಿ ಅವಕಾಶಗಳಿದ್ದಾವೆ, ನಾನು ಮಾತಾಡಿದ್ದು ಪ್ರಯೋಜನಕ್ಕೆ, ಎಲ್ಲಿ ಮಾತಾಡಿದ್ರೆ ಪ್ರಯೋಜನಕ್ಕೆ ಬರುತ್ತೆ, ಎಲ್ಲಿ ಸಾರ್ಥಕ ಆಗ್ತದೆ, ಬದಲಾವಣೆಗೆ ಕಾರಣ ಆಗುತ್ತೆ ಅನ್ನೋ ವಿಚಾರಗಳನ್ನು ಒಂದು ಸಂವಾದ ಮಾಡುವ ನಿಟ್ಟಿನಲ್ಲಿ ನಾನು ಬಂದು ನಿಮ್ಮ ಜೊತೆ ಕೂತಿದ್ದೀನಿ. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಪುನರ್ಜಿತ್ಗೆ ಮತ್ತು ಅದರಲ್ಲಿ ತಿಪ್ಪೇಸ್ವಾಮಿ, ಗೆಳೆಯರಾದ ತಿಪ್ಪೇಸ್ವಾಮಿಯವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದರೆ ಈ ಥರದ ಮಾತುಕತೆಗಳಿಗೆ ನನಗೆ ತುಂಬ ಇಷ್ಟ. ಯಾಕೆಂದರೆ ನಾವು ತಳಮಟ್ಟದ ಬೇರು ಮಟ್ಟದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋನಾಗಿ, ಕಳೆದ 15 ವರ್ಷಗಳಿಂದ ಪಂಚಾಯತ್ ಸದಸ್ಯನಾಗಿ, ಪಂಚಾಯತಿ ಸದಸ್ಯರುಗಳ ಜೊತೆ ರಾಜ್ಯಾದ್ಯಂತ ಸುತ್ತುತ್ತಾ ಬೇರೆ ಬೇರೆ ಭಾಗದಲ್ಲಿರುವಂಥ ಆಡಳಿತ ವ್ಯವಸ್ಥೆ, ಅಲ್ಲಿಯ ಜನ ಮನಸ್ಥಿತಿಗಳನ್ನು ಅರ್ಥಕೊಂಡವನಾಗಿ, ಜೊತೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಸಭೆಗಳಲ್ಲಿ ದೊಡ್ಡ ಹಿರಿಯರ ಜೊತೆ ಮಾತನಾಡೋ ಅವಕಾಶಗಳು ಸಿಕ್ಕಿದಾಗ ನನಗೊಂದು ಆಳವಾದ ಅನುಭವ ಈ ಕ್ಷೇತ್ರದಲ್ಲಿ ಥಿಯರಿಟಿಕಲ್ ಆಗಿ ಮತ್ತು ಪ್ರಾಕ್ಟಿಕಲ್ ಆಗಿ ಎರಡೂ ಇದೆ. ನಾನು ಆಳವಾಗಿ ಓದಿದ್ದೀನಿ. ನಾನು ಯಾವ ಹಿನ್ನೆಲೆ ಒಳಗಡೆ ನಿಮ್ಮ ಜೊತೆ ಮಾತಾಡ್ತೀನಿ ಅನ್ನೋದನ್ನು ಸ್ಪಷ್ಟಪಡಿಸ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಮಾತುಕತೆ ಆಗಬೇಕಾದ್ರೆ ನಮಗೆ ಸ್ಪಷ್ಟತೆ ಇರಬೇಕು ನಿಮ್ಮ ನಡುವೆ. ನಾನು ಸದಸ್ಯನ ತಕ್ಷಣ ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕೆಳಮಟ್ಟದ ಏನು ಗ್ರಾಸ್ ರೂಟ್ ಲೆವೆಲ್ ಡೆಮಾಕ್ರಸಿಗಳು ಕೆಲಸ ಮಾಡುವಂಥ, ಇಲ್ಲಿನ ತನಕ ನಾನು ಅಬ್ಸರ್ವ್ ಮಾಡ್ಕೊಂಡಂಗೆ, ಇಲ್ಲಿನ ತನಕ ಎಲೆಕ್ಟೆಡ್ ಮೆಂಬರ್ಸ್ ಆಗಿ ಕೆಲಸ ಮಾಡಿರೋ ಸದಸ್ಯರಲ್ಲೆಲ್ಲ ಇಡೀ ಭಾರತದಲ್ಲಿ 32 ಲಕ್ಷ ಜನ ಇದ್ದೀವಿ ಅಟ್ ಪ್ರೆಸೆಂಟ್. ನಾವು ಒಂದು ಟರ್ಮ್ಗೆ ನಾವು 32 ಲಕ್ಷ ಜನ ಇರ್ತೀವಿ. 2.5 ಲಕ್ಷ ಸ್ಥಳೀಯ ಸಂಸ್ಥೆಗಳಿದ್ದಾವೆ. ಅದರಲ್ಲಿ ನಾನು ಭಾಳ ಅದೃಷ್ಟವಂತ. ಯಾಕೆಂದರೆ ನನಗೆ ಇಡೀ ಭಾರತದಲ್ಲಿ ಇಷ್ಟು ವರ್ಷದ ಇತಿಹಾಸದಲ್ಲಿ ಒಂದೇ ಒಬ್ಬನಿಗೆ ಒಂದು ಇಂಟರ್ನ್ಯಾಷನಲ್ ಕೋರ್ಸ್ನ ಲೋಕಲ್ ಗವರ್ನೆನ್ಸ್ ಆ್ಯಂಡ್ ಡಿಸೆಂಟ್ರಲೈಸೇಷನ್ ಲೋಕಲ್ ಗವರ್ನೆನ್ಸ್ ಮೇಲೆ ಒಂದು ಸರ್ಟಿಫಿಕೇಟ್ ಕೋರ್ಸ್ ಮಾಡುವ ಅವಕಾಶ ನನಗೆ ಪ್ರಪಂಚದ ಎಕ್ಸ್ಪರ್ಟ್ಸ್ಗಳಿಂದ, ಬೇರೆ ಬೇರೆ ಯೂನಿವರ್ಸಿಟಿಯ ಬೇರೆ ಬೇರೆ ಕಲಿಯೋಕ್ಕೆ ಸಿಕ್ಕಿತ್ತು ನನಗೆ. ಹಾಗಾಗಿ ಅಲ್ಲಿ ಕಲ್ತಿದ್ದೀನಿ ನಾನು. ಕಲ್ತ ಮೇಲೆ ಅದನ್ನು 5 ವರ್ಷ ಪ್ರಾಯೋಗಿಕವಾಗಿ ಆ್ಯಸ್ ಎ ಎಲೆಕ್ಟೆಡ್ ಮೆಂಬರ್
ಮಾಡೋ ಪ್ರಯತ್ನ ಮಾಡಿದ್ದೀನಿ. ಮತ್ತು ಬೇರೆ ಬೇರೆ ಸದಸ್ಯರುಗಳ ಜೊತೆ, ಸರ್ಕಾರದ ಜೊತೆ, ಪಾಲಿಸಿ ಮೇಕಿಂಗ್ ಜೊತೆಲಿ ಕೂತು ಮಾತಾಡಿ ಕಾನೂನುಗಳಾಗೋ ಸಂದರ್ಭದಲ್ಲೂ ಚರ್ಚೆಗಳು ಭಾಗವಹಿಸೋದ್ರಿಂದ ಎಲ್ಲ ಆಯಾಮಗಳು ಈ ಸ್ಥಳೀಯ ಸರ್ಕಾರಗಳ ವಿಷಯದಲ್ಲಿ ನನಗೊಂದಷ್ಟು ಬೇರೆಯವ್ರಿಗಿಂತ ಹೆಚ್ಚಿನ ಅನುಭವ ಇದೆ. ಭಾಳ ತಿಳ್ಕೊಂಡಿದ್ದೀನಿ ಅಂತಲ್ಲ, ಒಂದು ಅನುಭವ ನನಗಾಗಿದೆ. ಅದು ಸರಿ ಇದೆಯೋ ತಪ್ಪಿದೆಯೋ ಇನ್ನೂ ಸುದೀರ್ಘವಾದ ದಾರಿ ಇದೆ, ಕಲಿತ ಪ್ರತಿ ಕ್ಷಣ ಕಲಿತೀವಿ. ಆ ಥರದ್ದು ಒಂದು ಹಿನ್ನೆಲೆ ಒಳಗಡೆ ನಾನು ನಿಮ್ಮ ಜೊತೆ ಸಂವಾದ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ನಂದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಡಬ ಗ್ರಾಮ ಪಂಚಾಯಿತಿಯ 3ನೇ ಬಾರಿ ಸದಸ್ಯ. ನನ್ನ ಸ್ವಂತ ಗ್ರಾಮ ಬಂದು ಕಾಡಶೆಟ್ಟಿಹಳ್ಳಿ ಅಂತ ಒಂದು ಹಳ್ಳಿ. ನಾನು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಂದು ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಕಂಪ್ಯೂಟರ್ ಸೈನ್ಸಲ್ಲಿ, ಬಟ್ ಉದ್ಯೋಗಕ್ಕೆ ಹೋಗಿಲ್ಲ. ನನ್ನದೇ ಆದ ಒಂದು ಕಂಪ್ಯೂಟರ್ ಸೆಂಟರ್ ನಡೆಸ್ತಿದ್ದೆ. ಊರಿಗೆ ಬಂದಮೇಲೆ ಜನರ ಒತ್ತಾಯದ ಮೇಲೆ ವ್ಯವಸ್ಥೆಯ ಭಾಗ ಆದೆ, ಪಂಚಾಯತ್ ರಾಜ್ ವ್ಯವಸ್ಥೆಗೆ ಭಾಗ ಆದಮೇಲೆ ನನಗೆ ಸ್ಪಷ್ಟ ಆಯಿತು, ಗ್ರಾಸ್ ರೂಟ್ ಡೆಮಾಕ್ರಸಿ, ಪ್ರಜಾಪ್ರಭುತ್ವದ ಬೇರುಗಳನ್ನು ಗಟ್ಟಿಗೊಳಿಸಬೇಕಾದ ಅನಿವಾರ್ಯತೆ ಭಾರತದಂಥ ದೇಶಕ್ಕೆ ಭಾಳ ದೊಡ್ಡದಿದೆ. ಅದರಲ್ಲೂ ಬಹುತ್ವದ ಭಾರತಕ್ಕೆ ಭಾಳ ದೊಡ್ಡದಿದೆ. ಮತ್ತು ವೈವಿಧ್ಯಮಯವಾದಂಥ ಮತ್ತು ತುಂಬ ವೈವಿಧ್ಯತೆಯ ಬದುಕನ್ನು ಇರುವಂಥ ಭಾಷೆ, ಧರ್ಮ, ಪ್ರಾದೇಶಿಕತೆ, ಊಟ ಎಲ್ಲದರಲ್ಲೂ ವೈವಿಧ್ಯತೆಯಿಂದ ಕೂಡಿರುವಂಥ ದೇಶಕ್ಕೆ ಡಿಸೆಂಟ್ರಲೈಸೇಷನ್ ಈಸ್ ಮೋಸ್ಟ್ ಎಸೆನ್ಷಿಯಲ್. ವಿಕೇಂದ್ರೀಕರಣಗೊಳ್ಳದಿದ್ರೆ ಆಡಳಿತ ವ್ಯವಸ್ಥೆ ಯಾವುದೇ ಅಭಿವೃದ್ಧಿ ಸಾಧ್ಯ ಆಗೋದೇ ಇಲ್ಲ ಅನ್ನೋದು ನನ್ನ ನಂಬಿಕೆ. ಮತ್ತು ಅದನ್ನು 75 ವರ್ಷಗಳಲ್ಲಿ ಈ ದೇಶದ ಬೆಳವಣಿಗೆಯನ್ನು ಅಬ್ಸರ್ವ್ ಮಾಡಿದಾಗ ನಮಗದು ಸ್ಪಷ್ಟವಾಗಿ ಕಣ್ಣಿಗೆ ಕಾಣುತ್ತೆ. ಈ ಹಿನ್ನೆಲೆಯೊಳಗಡೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಬಯಸ್ತೀನಿ. ನಮಗೆ ಬೆಳಿಗ್ಗೆ ಬಂದಾಗ ಇವ್ರು ಹೇಳಿದಾಗ, ಆಮೇಲೆ ಆ ಬೋರ್ಡಲ್ಲಿ ನೀವು ಅಲ್ಲಿ ತರಗತಿ ನೋಡಿದಾಗ ನೀವು ಒಂದಿಷ್ಟು ಪಂಚಾಯತ್ ವ್ಯವಸ್ಥೆ ಬಗ್ಗೆ, ಸ್ಟ್ರಕ್ಚರ್ ಬಗ್ಗೆ ನೀವುಗಳಲ್ಲಿ ಮಾತನಾಡಿದ್ದೀರಿ. ಅದ್ರ ಬಗ್ಗೆ ಪರಿಚಯ ಮಾಡೋರೆ. ನಾನು ಆ ಕಾನೂನಿನ ವಿಷಯಕ್ಕೆ ಹೋಗಲ್ಲ. ಕಾನೂನು ಅಂದರೆ ನನ್ನ ಪ್ರಕಾರ ಇಟ್ಸ್ ಎ ಕಾಮನ್ ಸೆನ್ಸ್. ಯಾವುದನ್ನು ನಮಗೆ ತಾನಾಗಿ ನಾನೇ ಅರ್ಥಕೊಂಡು ಪ್ರಯೋಗ ಮಾಡೋಕ್ಕೆ ತಿಳುವಳಿಕೆ ಇರೋದಿಲ್ಲ. ಅದು ಕಷ್ಟ ಆಗೋದು ಬೇಡ, ಆಲೋಚನೆ ಮಾಡೋದು ಬೇಡ ಅಂತ ಕಾನೂನು ರೂಪದಲ್ಲಿ ಬರೆದಿಡ್ತಾರೆ ಅನ್ನೋದು ನನ್ನ ಒಂದು ನಂಬಿಕೆ. ಈಗ ಉದಾಹರಣೆಗೆ ಬ್ರಿಟನ್ ಇದೆ, ಬ್ರಿಟಿಷ್ ಪ್ರಪಂಚ ಆಳಿದಂಥ ಒಂದು ದೇಶ. ಅದಕ್ಕೆ ಲಿಖಿತವಾದ ಸಂವಿಧಾನ ಇಲ್ಲ. ದೇ ಡೋಂಟ್ ಹ್ಯಾವ್ ರಿಟನ್ ಕಾನ್ಸ್ಟಿಟ್ಯೂಷನ್ ಇಲ್ಲ. ಅವ್ರಿಗೆ ಪುಸ್ತಕ ತೆಗೆದು ರೆಫರ್ ಮಾಡೋಕ್ಕಾಗಲ್ಲ. ಬಟ್ ಬೈ ಪ್ರಾಕ್ಟೀಸ್ ಅವರು 750-800 ವರ್ಷದಿಂದ ಅವರು ಮ್ಯಾಗ್ನಾ ಕಾರ್ಟಾ ಯಾವಾಗ ಶುರುವಾಯಿತು, ರಾಜರು ವಿರುದ್ಧವಾಗಿ ಒಂದು ದಂಗೆ ಆಗಿ ಅದು ರಾಜ ಇವ್ರು ಹೇಳ್ದಂಗೆ ಕೇಳಬೇಕು, ಪ್ರಜೆಗಳು ಹೇಳ್ದಂಗೆ ಕೇಳಬೇಕು ಅನ್ನೋ ಸ್ಥಿತಿ ಮ್ಯಾಗ್ನಾ ಕಾರ್ಟಾ ಏನು ಬರ್ಕೊಂಡ್ರು, ಅವತ್ತಿನಿಂದ ಅದು ಬೈ ಪ್ರಾಕ್ಟೀಸು ಡೇ ಬೈ ಡೇ ಅಲ್ಲಿ ಡೆಮಾಕ್ರಸಿ ಮೆಚೂರ್ ಆಗ್ತಾ ಬೆಳೆದಿರುವಂಥ ಒಂದು ಡೆಮಾಕ್ರಸಿ. ಅದಕ್ಕೆ ಸಂವಿಧಾನ ಇಲ್ಲ, ಬಟ್ ಅದನ್ನು ಬೈ ಪ್ರಾಕ್ಟೀಸ್ ವಿದಿನ್ ದಿ ಕಾನ್ಸ್ಟಿಟ್ಯೂಷನ್ ಕೆಲಸ ಮಾಡ್ತಾರೆ ಅವರು. 75 ವರ್ಷದಲ್ಲಿ ನಮಗೂ ಒಂದು ಸಂವಿಧಾನ ಇತ್ತು, ಸಂವಿಧಾನ ಬರೆದ್ರು. ಯಾಕೆಂದರೆ ನಮ್ಮ ದೇಶದಲ್ಲಿ ಇನ್ನೂ ಅಷ್ಟು ಮೆಚುರಿಟಿ ಇರಲಿಲ್ಲ, ಆಮೇಲೆ ಈ ದೇಶವೇ ಇರಲಿಲ್ಲ. ಇವರೆಷ್ಟೇ ನಾವೆಲ್ಲ ಮಾತಾಡ್ತೀವಿ ಅಖಂಡ ಭಾರತ ಅಂತ ಇತ್ತು, ಇದರಿಂದ ಗೋದಾವರಿಯಿಂದ ಅಲ್ಲಿಂದ ಇದ್ರ ಕಾಬೂಲ್ ತನಕ ಇತ್ತು, ಕುಂತಿದ್ಲು, ಎಲ್ಲ ಇಟ್ಸ್ ನಮ್ಮ ಪುರಾಣಗಳಲ್ಲಿ ಇದರಲ್ಲಿ ಇದ್ದಿದ್ದೆಲ್ಲ ನಿಜವೇ. ಬಟ್ ದೇಶ ಅನ್ನೋ ಪರಿಕಲ್ಪನೆ ನಮಗಿರಲಿಲ್ಲ. 524 ಬೇರೆ ರಾಜ್ಯಗಳಿದ್ವು ಇಲ್ಲಿ. ಮೈಸೂರು ಒಬ್ರು ಆಳ್ತಿದ್ದ, ನಿಜಾಮ ಒಂದು ಆಡ್ತಿದ್ದ, ಕೊಡಗ್ನ ಆಡ್ತಿದ್ದವರೇ ಬೇರೆ, ಬಾಂಬೆ ಕರ್ನಾಟಕ ಬಂದು ಪ್ರೆಸಿಡೆನ್ಸಿಲಿತ್ತು. ನಮ್ಮದೇ ರಾಜ್ಯನೇ ಒಂದು 5-6 ಆಡಳಿತದಲ್ಲಿತ್ತು. ಈ ಥರದ 524 ರಾಜ್ಯಗಳಲ್ಲಿ ಆಡಳಿತ ವ್ಯವಸ್ಥೆ ಇತ್ತು. ವಿಚಿತ್ರವಾದ ಬೇರೆ ಹಂತದ ಆಡಳಿತ ವ್ಯವಸ್ಥೆ ಇತ್ತು. ಸ್ವತಂತ್ರ ಬಂದ ಮೇಲೆ ಇದು ನಾವೊಂದು ದೇಶ ಅನ್ನೋ ಪರಿಕಲ್ಪನೆಗೆ ಒಂದು ಭೂಪಟಕ್ಕೆ ಬಂದ್ವಿ. ಅಲ್ಲಿನ ತನಕ ಭಾರತ ಅಂದರೆ ಪೌರಾಣಿಕವಾಗಿ ಅಥವಾ ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಿದ್ದು ಭಾರತ ಬಿಟ್ಟರೆ ಒಂದು ಭಾರತವಾಗಿ ನಾವು ಬದುಕಿರಲಿಲ್ಲ. ಅದು ಭಾಳ ಸ್ಪಷ್ಟ. ಭಾರತವಾಗಿ ನಾವು ಯಾರು ಒಟ್ಟಿಗೆ ಭಾರತ ಅಂತ ಬದುಕಿರಲಿಲ್ಲ. ಮೈಸೂರು ಸಂಸ್ಥಾನದವ್ರಾಗಿ ಬದುಕಿದ್ವಿ, ಹೈದರಾಬಾದ್ ನಿಜಾಮರ ಆಡಳಿತದಲ್ಲಿ ನಿಜಾಮರ ಸಂಸ್ಥಾನದವ್ರಾಗಿ ಬದುಕಿದ್ವಿ, ಬಾಂಬೆ ಪ್ರೆಸಿಡೆನ್ಸಿಯವ್ರಾಗಿ ಬದುಕಿದ್ವಿ, ಮಡ್ರಾಸ್ ಪ್ರೆಸಿಡೆನ್ಸಿ ಅವ್ರಾಗಿ ಬದುಕಿದ್ವಿ. ಬಿಟ್ಟರೆ ನಾವು ಭಾರತವಾಗಿ ಬದುಕಿರಲಿಲ್ಲ. ಈ ದೇಶ ಸ್ವತಂತ್ರ ಆದಾಗ ಭಾರತವಾಗಿ ಭಾರತ ಅಂತ ಅನ್ನಿಸ್ಕೊಂಡ್ವಿ. ಅವತ್ತು ನಮ್ಮ ಮುಂದೆ ಒಂದು ಸವಾಲಿತ್ತು. ಏನು ಅಂದರೆ 524 ವಿಭಿನ್ನ ಮನಸ್ಥಿತಿ ಒಳಗಡೆ ವಿಭಿನ್ನ ಆಡಳಿತದಲ್ಲಿದ್ದಂಥ ನಾವು ಭಾರತ ಅಂತ ಹೇಳಿ ನಾವು ಭಾರತದ ದೇಶದ ಪ್ರಜೆಗಳು ಅಂತ ಅನ್ನಿಸ್ಕೋಬೇಕಾಗಿತ್ತು. ಆ ಮನಸ್ಥಿತಿಯನ್ನು ನಾವೆಲ್ಲ ಬೆಳೆಸ್ಕೊಳ್ಳೇಬೇಕಾಗಿತ್ತು. ಅವತ್ತಿಗೆ ವಿಕೇಂದ್ರೀಕರಣದ ಅನಿವಾರ್ಯತೆ ನಮ್ಮ ಮುಂದೆ ಕಾಣಲಿಲ್ಲ. ಆದರೆ ಗಾಂಧಿಗೆ ಈ ದೇಶವನ್ನು ವಿಕೇಂದ್ರೀಕೃತ ವ್ಯವಸ್ಥೆ ಮೇಲೆ ಕಟ್ಟಬೇಕು ಅಂತ ಇತ್ತು. ಈ ದೇಶದ ಸಂವಿಧಾನ, ಈ ದೇಶದ ವಿಕೇಂದ್ರೀಕರಣದ ಅಂದರೆ ಮೊದಲು ಹಳ್ಳಿಗಳಲ್ಲಿ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕು. ಗಾಂಧಿ ಬಯಸಿದ ಸಂವಿಧಾನ ಸ್ಟ್ರಕ್ಚರ್, ಜನ ನೇರವಾಗಿ ತಮ್ಮ ಪ್ರತಿನಿಧಿಗಳನ್ನು ಹಳ್ಳಿಲಿ ಆಯ್ಕೆ ಮಾಡಬೇಕು. ಆ ಪ್ರತಿನಿಧಿಗಳು MLA ಆಯ್ಕೆ ಮಾಡಬೇಕು. ನಾವು ಹಳ್ಳಿಲಿ ಯಾರನ್ನ ಆಯ್ಕೆ ಮಾಡಿದ್ವಿ ಅವರು ಆ MLAಗಳು ಸೇರಿ MP ಆಯ್ಕೆ ಮಾಡಬೇಕು. ಹೀಗೆ ಈ ದೇಶದ ಆಡಳಿತ ವ್ಯವಸ್ಥೆ ಆಗಬೇಕು. ಗ್ರಾಸ್ ರೂಟಿಂದ ಟಾಪ್ ಡೌನ್, ಈಗಿರೋದು ಮೇಲಿಂದ ಕೆಳಗಿಂದ ಇರಬೇಕು ಅಂತಿತ್ತು. ಅದನ್ನು ಅವರು ನಾರಾಯಣ್ ದಾಸ್ ಅಂತ ಒಬ್ಬರು ಅದನ್ನು ಗಾಂಧಿ ಪ್ರಣೀತ ಸಂವಿಧಾನ ಅಂತ ಒಂದು ಪುಸ್ತಕನೂ ಬರೀತಾರೆ. ಗಾಂಧಿ ಅದಕ್ಕೆ ಮುನ್ನುಡಿ ಬರೆದಿದ್ದಾರೆ. ನನ್ನ ಅನಿಸಿಕೆ ಇವ್ರು ಬರೆದಿದ್ದಾರೆ ಅಂತ, ನಂದಲ್ಲ ಇದು, ಬಟ್ ನನ್ನ ಆಲೋಚನೆ ಏನಿತ್ತು ಅದ್ರ ಪ್ರಕಾರನೇ ಇದೆ ಅಂತ ಹೇಳಿ ಬರೀತಾರೆ.
ಬಟ್ ಆದರೆ ಅವತ್ತಿನ ದೊಡ್ಡ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಈ ದೇಶ ಇನ್ನು ಈಗ ಒಂದು ಭಾರತ ಅಂತ ಅನ್ನಿಸ್ಕೊತಾ ಇದ್ದೀವಿ ನಾವು. ಹಾಗಾಗಿ ನಾವು ಈಗಲೇ ಹಳ್ಳಿಗಳಿಗೆಲ್ಲ ಒಂದೊಂದು ಆಡಳಿತ ವ್ಯವಸ್ಥೆ ಕೊಟ್ಬಿಟ್ರೆ, ಎಲ್ಲವೂ ಡಿಸೆಂಟ್ರಲೈಸ್ ಆಗಿಬಿಟ್ರೆ, ಮೊದಲೇ ಈ ದೇಶ ಒಂದು ಮೆಟ್ಕೆಫೆ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಪಾರ್ಲಿಮೆಂಟೇರಿಯನ್ ಹೇಳ್ತಾನೆ, ಭಾರತ ಹಳ್ಳಿಗಳ ದೇಶ, ಇದು ಫೆಡರೇಷನ್ ಹಳ್ಳಿಗಳ ಗಣರಾಜ್ಯ, ರಿಪಬ್ಲಿಕ್ ಅಂತ ನಾವು ಅಂದರೆ ಹಳ್ಳಿಗಳೇ ಒಂದು ಸ್ವತಂತ್ರ ರಾಜ್ಯಗಳಾಗಿದ್ದಾವೆ. ಇಲ್ಲಿ ರಾಜ ಬದಲಾಗಿದ್ದಾನೆ, ರಾಜಾಡಳಿತ ಬದಲಾಗಿದೆ, ಹಳ್ಳಿಗಳಿಗೆ ಅದ್ರ ಪ್ರಭಾವನೆ ಬೀರಿಲ್ಲ. ಯಾಕೆಂದರೆ ಆ ಹಳ್ಳಿಗಳು ಸ್ವಯಂ ಆಡಳಿತದ ವ್ಯವಸ್ಥೆಲಿದ್ದಾವೆ. ಅವ್ರೂರಿಗೆ ಬೇಕಾದಂಥ ದೇವಸ್ಥಾನ ನೋಡ್ಕೊಳೋದಿರ್ಬೋದು, ಕೆರೆ ನೋಡ್ಕೊಳೋದಿರ್ಬೋದು, ಅವ್ರೂರಿಗೆ ಒಂದು ಕಾನೂನಿದೆ, ಅವ್ರೂರಿಗೆ ಒಂದು ಪಂಚಾಯತ್ ವ್ಯವಸ್ಥೆ ಇದೆ, ಅಲ್ಲೇ ಪಂಚರಿದ್ದಾರೆ, ಅವ್ರವ್ರನ್ನ ಅವ್ರು ಆಳ್ಕೊಂತಿದ್ದಾರೆ. ಅವ್ರು ರಾಜ ಬದಲಾದ್ರೂ ಅವ್ರಿಗೇನು ಬದಲಾವಣೆ ಆಗ್ತದೆ, ದೇ ಆರ್ ಸೋ ಇಂಡಿಪೆಂಡೆಂಟ್ ಅನ್ನೋ ಮಾತನ್ನು ಅವನು ಪಾರ್ಲಿಮೆಂಟಲ್ಲಿ ರೆಕಾರ್ಡ್ ಮಾಡ್ತಾನೆ. ಆ ಥರ ಇರುವಂಥ ಒಂದು ದೇಶವನ್ನು ಭಾರತ ಅಂತ ಒಂದು ಪರಿಕಲ್ಪನೆಗೆ ತರೋದಿದೆಯಲ್ಲ, ಒಂದು ಸವಾಲೇ ಅದು. ನಾನು ನಮ್ಮೂರಷ್ಟೇ, ಇದು ಯಾವುದೋ ಒಂದು ನಾಗವಳ್ಳಿ ಅನ್ನೋದೇ ಒಂದು ಊರು ಅಂತ ತಿಳ್ಕೊಂಡಿರೋನ್ನ, ಇಲ್ಲ ಅಣ್ಣ ನೀನು ಭಾರತದ ಪ್ರಜೆ ಅಂತ ಹೇಳಿಸ್ಬೇಕಲ್ಲ ಅವ್ನ ತಲೆಗೆ, ನಾನು ಭಾರತದವನು, ನಾಗವಳ್ಳಿ ಮೀರೊಂದು ನನಗೊಂದು ಬೌಂಡ್ರಿ ಇದೆ ಅನ್ನಿಸ್ಕೊಳೋದೇ ಒಂದು ದೊಡ್ಡ ಸವಾಲಿತ್ತು. ಆ ಕಾರಣಕ್ಕೆ ಅವತ್ತು ಅಂಬೇಡ್ಕರ್ ಅವರಾಗಲಿ, ನೆಹರೂರವರಾಗಲಿ, ಅವ್ರಿಗೆಲ್ಲ ಈ ಡಿಸೆಂಟ್ರಲೈಸೇಷನ್ ಬಗ್ಗೆ ಅಷ್ಟು ಆಸಕ್ತಿ ಅವತ್ತಿರಲಿಲ್ಲ. ಯಾಕೆಂದರೆ ಈ ದೇಶದ ನ್ಯಾಷನಲಿಸಮ್ನ ಒಂದು ರಾಷ್ಟ್ರೀಯತೆಯನ್ನು ಬೆಳೆಸಬೇಕಾದಂಥ ಜರೂರು ಇತ್ತು. ಅದನ್ನು ನಾವು ಇವತ್ತಿನ ನೋಡಿದ್ರೆ ಅವತ್ತಿಗೆ ಅದು ಸತ್ಯವೇ, ಅವಶ್ಯಕತೆ ಇತ್ತು. ಆದರೆ ಗಾಂಧಿಯ ಅನುಯಾಯಿಗಳನ್ನು ಓಲೈಸೋಕ್ಕೋಸ್ಕರ ಪಂಚಾಯತ್ ರಾಜ್ ವ್ಯವಸ್ಥೆನ ಆರ್ಟಿಕಲ್ 40 ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ತರ್ತಾರೆ. ರಾಜ್ಯ ನಿರ್ದೇಶಕ ತತ್ವಗಳು ಅಂತ ನಮ್ಮ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಅಂತಂದರೆ ದೇ ಆರ್ ಡೈರೆಕ್ಟಿವ್ಸ್, ದೇ ಆರ್ ನಾಟ್ ಮ್ಯಾಂಡೇಟ್ರಿ. ಅಂದರೆ ಒಂದು ರಾಜ್ಯ ಈ ಥರದ್ದೊಂದಷ್ಟು ಒಳ್ಳೆ ಕೆಲಸಗಳಿದೆ. ಒಂದು ರಾಜ್ಯವಾಗಿ ನೀನು ಪಂಚಾಯತ್ ರಾಜ್ ವ್ಯವಸ್ಥೆ ಮಾಡ್ಬೋದು, ಒಂದು ರಾಜ್ಯವಾಗಿ ನೀನು ಯಾವುದು ಮದ್ಯಪಾನ ಮುಕ್ತ ರಾಜ್ಯವನ್ನು ನೀನು ಮಾಡ್ಬೋದು, ಒಂದು ರಾಜ್ಯವಾಗಿ 100% ಎಜುಕೇಷನ್ ಈ ಥರದೊಂದಷ್ಟು ಸಜೆಷನ್ಗಳನ್ನು ನೀವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ಕೊಡ್ತಾರೆ. ಅದರಲ್ಲಿ ಪಂಚಾಯತ್ ರಾಜು ಒಂದು. ಅಷ್ಟಕ್ಕೆ ಮಾತ್ರ ಈ ದೇಶದಲ್ಲಿ ಪಂಚಾಯತ್ ವ್ಯವಸ್ಥೆ ಶುರುವಿನಲ್ಲಿ ಇತ್ತು, ದೇಶನ ಒಗ್ಗು ಮಾಡಬೇಕು ಅಂತ. ಅವತ್ತಿನ ಸಂದರ್ಭಕ್ಕೆ ಇವತ್ತು ಬಂದು ನೋಡಿದ್ರೆ ನಮಗೆ ಭಾರತ ಅರ್ಥ ಆಗಿದೆ, ನಮಗೆಲ್ಲರೂ ನಾವು ಭಾರತೀಯರು ಒಂದು ಇವತ್ತು ಅರ್ಥ ಆಗಿದೆ. ಇವತ್ತು ನಾವು ರಿವರ್ಸ್ ಜರ್ನಿ ಮಾಡಲೇಬೇಕಾಗಿದೆ. ಅವತ್ತು ಸ್ವರಾಜ್ಯಕ್ಕಾಗಿ ಹೋರಾಟ ಮಾಡಿದ್ವಿ ನಾವು. ಇವತ್ತು ಇಷ್ಟು ದೊಡ್ಡ ದೇಶವನ್ನು ಡೆಲ್ಲಿಲಿ ಕೂತೋ ಬೆಂಗಳೂರಲ್ಲಿ ಕೂತೋ ಆಳಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಂದು ನೆಲಕ್ಕೂ, ಪ್ರತಿಯೊಂದು ಊರಿಗೂ, ಪ್ರತಿಯೊಂದಿಗೂ ಅದರದೇ ಆದಂಥ ನೆಲಗಟ್ಟುಗಳಿದ್ದಾವೆ ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ. ನಮಗೆ ಅದರದೇ ಆದ ಗುಣಲಕ್ಷಣಗಳಿದ್ದಾವೆ, ಅದರದೇ ಆದಂಥ ಕಲ್ಚರ್ ಇದೆ, ಅದರದೇ ಆದಂಥ ಸಾಮಾಜಿಕವಾದಂಥ ವ್ಯವಸ್ಥೆ ಇದೆ. ಹಂಗಾಗಿ ನಾವು ಅದನ್ನು ಡಿಸೆಂಟ್ರಲೈಸ್ ಮಾಡಿದ್ರೆ ಮಾತ್ರ ಅದನ್ನು ಗಟ್ಟಿಯಾಗಿ ಕಟ್ಟಲಿಕ್ಕೆ ಸಾಧ್ಯ. ಇವತ್ತು ನಾವು 75 ವರ್ಷ ಆದಮೇಲೆ ಅಥವಾ 78 ವರ್ಷ ಆದಮೇಲೆ ನಾವು ಹಳ್ಳಿಗಳು ಇವತ್ತು ಎಲ್ಲೋ ಸ್ವಾತಂತ್ರ್ಯ ಕಳ್ಕೊಂಡಿದ್ದಾವೆ ಅಂತ ಅನಿಸುತ್ತೇನೆ. ತುಂಬ ಜನ ಹಳ್ಳಿಲಿ ಬಂದಿರೋ ಹಿನ್ನೆಲೆ ಒಳಗಡೆ ನೋಡಿದಾಗ ಎಲ್ಲಿ ಸ್ವಾತಂತ್ರ್ಯ ಕಳ್ಕೊಂಡ್ವು ಅಂತ ನಾವು ಆಲೋಚನೆ ಮಾಡಿದಾಗ, ನಾನು ಮೊದಲು ಸ್ವಾತಂತ್ರ್ಯ ಬಂದ ದಿನಕ್ಕೂ ಇವತ್ತು ಇಟ್ಕೊಂಡು ಕಂಪೇರ್ ಮಾಡುವ. ಗಾಂಧಿ ಅವತ್ತು ಹೇಳಿದರು ಈ ದೇಶದ ಆತ್ಮ ಹಳ್ಳಿಗಳಲ್ಲಿದೆ ಅಂತ. ಗಾಂಧಿ ಯಾವತ್ತಿಗೂ ಸಾರ್ವಕಾಲಿಕ ಸತ್ಯ ಅದು. ಈ ದೇಶದ ಆತ್ಮ ಹಳ್ಳಿಗಳಲ್ಲಿದೆ ಅಂತ ಇರ್ಬೋದು, ಅಥವಾ ಹಳ್ಳಿಗಳಿಗೂ ಸ್ವರಾಜ್ಯಗಳಾಗಬೇಕು ಅಂತ ಹೇಳಿದ್ದಿರ್ಬೋದು, ಹಳ್ಳಿಗಳು ಸ್ವಾವಲಂಬಿ ಗ್ರಾಮಗಳಾಗಬೇಕು ಅಂತಿದ್ದು, ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಆಗಬೇಕು ಅಂತಿದ್ದು ಎಲ್ಲ ಅವತ್ತು ಗಾಂಧಿ ಹೇಳಿದರು. ಅವತ್ತು ನೆಹರು ಹೇಳ್ತಾರೆ, ಬಾಪು ಇದು ನಿಮ್ಮದು ಆದರ್ಶವಾದ ಗ್ರಾಮ, ಇದು ಐಡಿಯಲ್ ಆಗಿ ಇದರಲ್ಲಿ ತರೋಕ್ಕಾಗಲ್ಲ, ರಿಯಲೈಸ್ ಮಾಡೋಕ್ಕಾಗಲ್ಲ. ಇಸ್ ಇಟ್ ಪಾಸಿಬಲ್ 100% ನೀವು ಆರೋಗ್ಯವಾಗಿರುವಂಥ ಗ್ರಾಮವನ್ನು, ಸಂಪೂರ್ಣ ಶಿಕ್ಷಣ ಇರುವಂಥ ಗ್ರಾಮವನ್ನು, ಸಂಪೂರ್ಣವಾಗಿ ಗ್ರೀನರಿ ಇರುವಂಥ ಎಲ್ಲ ಥರದ ತೋಟ ಇರುವಂಥ ಗ್ರಾಮವನ್ನು, ಅಸ್ಪೃಶ್ಯತೆ ಮುಕ್ತವಾದಂಥ ಗ್ರಾಮವನ್ನು, ಪ್ರತಿಯೊಂದು ಊರೊಳಗೂ ಒಂದು ವ್ಯಾಯಾಮ ಶಾಲೆ ಇರುವಂಥ ಗ್ರಾಮವನ್ನು, ಪ್ರತಿಯೊಂದು ಊರಲ್ಲೂ ಒಂದು ರಂಗಮಂದಿರ ಇರುವಂಥ ಗ್ರಾಮವನ್ನು, ಗಾಂಧಿ ಒಂದು 17 ತತ್ವಗಳನ್ನು ಹೇಳ್ತಾರೆ. ಒಂದು ಒಳ್ಳೆ ಗ್ರಾಮ ಅಂದರೆ ಏನು ಅಂತ 17 ರಿಯಲೈಸ್ ಮಾಡೋಕ್ಕಾಗಲ್ಲ ಅಂತ ಒಂದು ಲೆಟರ್ ಬರೀತಾರೆ. ಯಾರು? ನೆಹರು ಬರೀತಾರೆ. ಅದಕ್ಕೆ ಉತ್ತರ ಬರೀತಾರೆ ಗಾಂಧಿ, ಎಸ್ ನನಗೂ ಗೊತ್ತು, ಇದು ನನ್ನ ಕನಸಿನ ಗ್ರಾಮ ಸ್ವರಾಜ್ಯ, ಬಟ್ ಇನ್ನೊಂದು 40 ವರ್ಷದಲ್ಲಿ ಇದು ಸಾಧ್ಯ ಆಗ್ತದೆ. ಇವತ್ತಿಗೆ ಸಾಧ್ಯ ಇಲ್ಲ, ಬಟ್ ಇನ್ನು 40 ವರ್ಷಕ್ಕೆ ಸಾಧ್ಯ, ಅಸಾಧ್ಯವಾದದ್ದಲ್ಲ. ಇನ್ನು 40 ವರ್ಷಕ್ಕೆ ಇದೇ ಭಾರತದ ಜನ ಗಾಂಧಿ ಹೇಳಿದ ಸತ್ಯ ಇದು ಅನಿವಾರ್ಯ ಅನ್ನೋ ಮಾತನ್ನು ಹೇಳ್ತಾರೆ ಅಂತ ಅವ್ರು ಪತ್ರದಲ್ಲಿ ವಾಪಸ್ಸು ನೆಹರುಗೆ ಬರೀತಾರೆ. ಇವತ್ತು ಆ ಪತ್ರದ ಹಿನ್ನೆಲೆ ಒಳಗೆ ನಿಂತ್ಕೊಂಡು ನೋಡಿದ್ರೆ ನಮಗನ್ಸುತ್ತಾ ಇಲ್ವಾ? ಈಗ ನನ್ನ ಹಳ್ಳಿಲಿ ಇನ್ನೂ ಒಳ್ಳೆ ಆಸ್ಪತ್ರೆ ಇಲ್ಲ, ನನ್ನ ಹಳ್ಳಿಲಿ ಇನ್ನೂ ಒಳ್ಳೆ ಶಾಲೆ ಇಲ್ಲ, ನನ್ನ ಹಳ್ಳಿಲಿ ಇನ್ನೂ ಒಂದು ವ್ಯಾಯಾಮ ಶಾಲೆ ಇಲ್ಲ, ನನ್ನ ಹಳ್ಳಿಲಿ ಇನ್ನೂ ಅಸ್ಪೃಶ್ಯತೆ ಹೋಗಿಲ್ಲ, ಏನೂ ಆಗಿಲ್ಲ. ಯಾಕಾಗಲಿಲ್ಲ ಇದೆಲ್ಲ? ಒಂದು ಒಳ್ಳೆ ಶಾಲೆ ನಾವು ಯಾಕೆ ಮಾಡೋಕ್ಕಾಗಲಿಲ್ಲ? ಒಂದು ಮಾತಾಡಲಿಲ್ಲ, ಜನ ಮಾತಾಡಲಿಲ್ಲ, ಒಪ್ಕೊಳ್ಳೋಣ ಆಯಿತು. ಇಲ್ಲೊಂದು ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಇತ್ತಲ್ವ, ಒಂದು ಕೇಂದ್ರ ಸರ್ಕಾರ ಇತ್ತು, ಒಂದು ರಾಜ್ಯ ಸರ್ಕಾರ ಇತ್ತು. ಮೇಲು ಕೂತು ದೇಶ ಕಟ್ಟೋ ಮಾಡಿದ್ರಲ್ಲಿ ನೆಹರು ಸ್ವಾತಂತ್ರ್ಯ ಬಂದ ತಕ್ಷಣ ಏನು ಮಾಡಿದ್ರು?
ಪಬ್ಲಿಕ್ ಸೆಕ್ಟರ್ ದೊಡ್ಡ ದೊಡ್ಡ ಸಂಸ್ಥೆಗಳು ಮಾಡಿದ್ದಾರೆ. ಈ ದೇಶಕ್ಕೆ ದೊಡ್ಡ ಕೊಡುಗೆ ಇದೆ. ನಾವು ಸ್ವತಂತ್ರ ಭಾರತ ಆದ ತಕ್ಷಣ ಆಧುನಿಕ ಭಾರತ ಶಿಲ್ಪಿ ಅಂತ ನಾವು ಕರಿತೀವಿ. ಅದರಲ್ಲಿ ಎರಡು ಮಾತೇ ಇಲ್ಲ. ನೆಹರೂನ ಕೊಡುಗೆನ ನಾವು ಯಾರೂ ನೆಗೆಟ್ ಮಾಡೋಕ್ಕಾಗಲ್ಲ. ಇವತ್ತು ಎಷ್ಟೇ ಪೊಲಿಟಿಕಲ್ ಆಗಿ ಅಟ್ಯಾಕ್ ಮಾಡಲಿ, ಯಾರು ಏನೇ ಮಾಡಲಿ, ನೆಹರು ಈ ದೇಶಕ್ಕೆ ಕೊಡುಗೆ. ನೀವು IIT ಇರ್ಬೋದು, ನಿಮ್ಮದು ದೊಡ್ಡ ದೊಡ್ಡ ಡ್ಯಾಮ್ಸ್ ಇರ್ಬೋದು, ಪಬ್ಲಿಕ್ ಸೆಕ್ಟರ್ಸ್ ಯೂನಿಟ್ಸ್ ಇರ್ಬೋದು, ನಿಮ್ಮ ಒಳ್ಳೊಳ್ಳೆ ಕಾಲೇಜುಗಳಿರ್ಬೋದು, ಮೆಡಿಕಲ್ IMM ಇರ್ಬೋದು, ಏನೇನು ಇವತ್ತು ದೇಶಕ್ಕೆ ದೊಡ್ಡ ಕೊಡುಗೆ ಕೊಡುವ ಸಂಸ್ಥೆಗಳಿದ್ದಾವೆ ಅದನ್ನೆಲ್ಲ ಕೊಟ್ಟಿದ್ದು ಆ ಕಾಲದ ಆಡಳಿತವೇ. ಒಂದು ದೊಡ್ಡ ಬಿಗ್ ಬ್ಯಾಂಗ್ ಅಪ್ರೋಚಲ್ಲಿ ಇಡೀ ದೇಶಕ್ಕೆ ಬೇಕಾದನ್ನು ಅವ್ರು ಕೊಟ್ಟರು. ಅವರು ಮೈಕ್ರೋ ಲೆವೆಲ್ಗೆ ಹೋಗಲಿಲ್ಲ, ಮ್ಯಾಕ್ರೋ ಲೆವೆಲಲ್ಲಿ ಭಾಳ ದೊಡ್ಡ ಕೊಡುಗೆಯನ್ನು ಅವರು ಕೊಟ್ಟರು. ಇವತ್ತಿನ ಸಂದರ್ಭದಲ್ಲಿ ವಾಪಸ್ ಇಷ್ಟೆಲ್ಲ ಕೊಟ್ಟರು ನಾವು ಅನಿಸಿದ ಭಾರತವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬೆಳೆದಿರ್ಬೋದು, ದೇಶದ ಮಟ್ಟದಲ್ಲಿ ಭಾಳ ಇರ್ಬೋದು. ಜನಸಾಮಾನ್ಯರ ದೃಷ್ಟಿಯಲ್ಲಿ ನೋಡಿದಾಗ, ಬದುಕನ್ನು ಇಟ್ಕೊಂಡು ನೋಡಿದಾಗ ನಾವು ಬಯಸಿದ ನಮ್ಮ ಕನಸಿನ ಅಥವಾ ಗಾಂಧಿ ಕನಸಿನ ಭಾರತವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಈ 75 ವರ್ಷ ಸ್ವತಂತ್ರ ಬಂದು ನಾವೇನು 75 ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಿದ್ವಿ, ಈಗ ನಾವು ಸ್ವರಾಜ್ಯದಿಂದ ಗ್ರಾಮ ಸ್ವರಾಜ್ಯದೆಡೆಗೆ ಹೋಗುವ ಆಲೋಚನೆಯನ್ನು ನೀವು ಮಾಡಬೇಕಾಗಿದೆ. ಅದಕ್ಕೆ ಈ ಕಾರ್ಯಾಗಾರ ನಾಂದಿ ಆಡುತ್ತೆ, ಆ ಆಲೋಚನೆ ನಚ್ಚುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗಾದರೆ ಏನು ಗ್ರಾಮ ಸ್ವರಾಜ್ಯಕ್ಕೆ ಹೋಗೋದು? ಏನಕ್ಕೆ ಹೋಗ್ಬೇಕು? ಆಯಿತು, ಈ ದೇಶ ಅಂತ ಆಗ್ಬಿಟ್ವಿ ನಾವು. ಈ ದೇಶ ತುಂಬ ದೊಡ್ಡ ಬೆಳವಣಿಗೆ 75 ವರ್ಷದಲ್ಲಿ ಕಂಡಿದೆ, ಎಲ್ಲ ರೀತಿಯಲ್ಲೂ ಬೆಳೆದಿದ್ದೀವಿ. ಆದರೆ ನಾವು ಭವಿಸಿದ ಸಮಾಜ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂತಂದರೆ ಗ್ರಾಸ್ ರೂಟ್ ಡೆಮಾಕ್ರಸಿ ನಮ್ಮಲ್ಲಿ ದುರ್ಬಲ ಆಗ್ಬಿಡ್ತು. ಈಗ ಸ್ವತಂತ್ರ ಬಂದಾಗಲೇ ಒಂದು ವಿಚಾರನೇ ಹೇಳ್ತೀನಿ, ಆಗಿರೋ ಪ್ರಯೋಗನೇ ನಾನು ಹೇಳ್ತೀನಿ. ಇಲ್ಲಿ ಸ್ವತಂತ್ರ ಬಂದ ತಕ್ಷಣ ನೆಹರೂರು ಏನು ಮಾಡಿದ್ರು, ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡಿದ್ರು. ಇಲ್ಲಿ ಇನ್ನೊಂದು ನ್ಯಾಷನಲ್ ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ ಅಂತೇಳಿ ಅಮೆರಿಕನ್ ಗೌರ್ಮೆಂಟಿನ ಸಹಾಯದೊಂದಿಗೆ ಈ ದೇಶದ ಗ್ರಾಮೀಣಾಭಿವೃದ್ಧಿ ಮಾಡಬೇಕು ಅಂತ 2 ಪ್ರೋಗ್ರಾಮ್ಸ್ನ ಅವ್ರು ಲಾಂಚ್ ಮಾಡ್ತಾರೆ. 50ರಿಂದ 57ನೇ ಇಸ್ವಿ ತನಕ ಅದು ನಿರಂತರವಾಗಿ ಈ ದೇಶದಲ್ಲಿ ನಡೀತದೆ. ಅದು ಸೆಂಟ್ರಲೈಸ್ಡ್ ಆಗಿ ನಡೀತದೆ. ಅಂದರೆ ದೆಹಲಿಯಲ್ಲಿ ಕೂತ್ಕೊಂಡು ಯೋಜನೆಗಳನ್ನ ರೂಪಿಸ್ತಾರೆ. ಹೆಗ್ಡೆ ಅಂತ ಹೇಳಿ ಒಬ್ಬ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರನ್ನ ಮುಂದಿಟ್ಕೊಂಡು ಆ ಪ್ರಾಜೆಕ್ಟ್ನ ಮಾಡ್ತಾರೆ. ಅಲ್ಲಿ ಡಿಸೈನ್ ಆಗುತ್ತೆ. ಎಲ್ಚೇಹಳ್ಳಿ ಸ್ಕೂಲ್ ಹೆಂಗಿರಬೇಕು ಅನ್ನೋದು ತೀರ್ಮಾನ ಡೆಲ್ಲಿಲಾಗುತ್ತೆ. ಎಲ್ಚೇಹಳ್ಳಿಲಿ ಆರೋಗ್ಯ ಹೆಂಗಿರಬೇಕು ಅನ್ನೋದು ಅಲ್ಲಿ ಡೆವಲಪ್ ಆಗುತ್ತೆ. ಅಲ್ಲಿ ಎಲ್ಚೇಹಳ್ಳಿಲಿ ರೋಡ್ ಹೆಂಗಿರಬೇಕು ಅನ್ನೋದು ಡೆಲ್ಲಿಲಿ ಆಗುತ್ತೆ. ಅದನ್ನು ಥ್ರೂ ಅಫಿಷಿಯಲ್ಸ್ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನನ ಗೌರ್ಮೆಂಟ್ ಮಿಷನರಿ ಮೂಲಕ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. 57ರಷ್ಟಕ್ಕೆ ಅದು ಫೇಲ್ಯೂರ್ ಆಗುತ್ತೆ. ಅಂದರೆ ಏನು ಬಯಸ್ತಿರೋ ರಿಸಲ್ಟ್ ಕಾಣಲ್ಲ. ಅಷ್ಟು ಸಾವಿರಾರು ಕೋಟಿ ಹೊರಗಡೆಯಿಂದ ತಂದಿರ್ತಾರೆ. ನಮ್ಮ ಹತ್ರ ಏನು ದುಡ್ಡಿರಲಿಲ್ಲ ಅವತ್ತು, ಸ್ವತಂತ್ರ ಬಂದಿತ್ತು ಅವಾಗಿನ್ನು. ಬಟ್ ಆ ದುಡ್ಡು ಕಾಣಲ್ಲ, ದುಡ್ಡಿಂದ ರಿಸಲ್ಟ್ ಕಾಣಲ್ಲ. ಅವಾಗ ಅವರು ಬಲವಂತರಾಯ್ ಮೆಹ್ತಾ ಅಂತ ಹೇಳಿ, ಈ ಘಟನೆ ಬಹಳ ಮುಖ್ಯ. ಯಾಕೆ ನಾವು ಪಂಚಾಯತ್ ವ್ಯವಸ್ಥೆ ಇಂಪಾರ್ಟೆಂಟ್, ಯಾಕೆ ಡಿಸೆಂಟ್ರಲೈಸೇಷನ್ ಇಂಪಾರ್ಟೆಂಟ್, ಗ್ರಾಸ್ ರೂಟ್ ಡೆಮಾಕ್ರೆಟಿ ಇಂಪಾರ್ಟೆಂಟ್ ಅನ್ನೋದಕ್ಕೆ ಇದೊಂದು ಪ್ರಯೋಗ. ಇದು ಅಸಂಪ್ಷನ್ ಅಲ್ಲ, ಇಟ್ಸ್ ಎ ಪ್ರಯೋಗದ ರಿಸಲ್ಟ್ ಇದು. ನೋಡಿ, ಅದನ್ನು ಬಲವಂತರಾಯ್ ಮೆಹ್ತಾ ಅಂತ ಹೇಳಿ ಗಾಂಧಿಯನ್ ಅವರು ಮುಂದೆ ಗುಜರಾತಿನ ಮುಖ್ಯಮಂತ್ರಿ ಆಗ್ತಾರೆ. ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡ್ತಾರೆ. ಆ ಕಮಿಟಿ ಮಾಡಿದಾಗ ಕಮಿಟಿ ಅಧ್ಯಯನ ಮಾಡುತ್ತೆ ಏನಾಯಿತು ಇದರಿಂದ ಅಂತ. ಅವ್ರ ಅಬ್ಸರ್ವೇಷನಲ್ಲಿ ಭಾಳ ಪ್ರಮುಖವಾದ ರೆಕಮೆಂಡೇಶನ್, ಎಲ್ಲಿ ಯಾವುದೇ ಯೋಜನೆಯ ಫಲಾನುಭವಿ ಆ ಯೋಜನೆ ರೂಪಿಸೋದ್ರೊಳಗಡೆ, ಡಿಸೈನ್ ಮಾಡೋದ್ರೊಳಗಡೆ, ಅನುಷ್ಠಾನ ಮಾಡೋದ್ರೊಳಗಡೆ, ಅದನ್ನು ಅನುಷ್ಠಾನದ ಮೇಲುಸ್ತುವಾರಿ ಮಾಡೋದ್ರೊಳಗಡೆ ಮತ್ತು ಅದನ್ನು ಮೌಲ್ಯಮಾಪನ ಮಾಡೋದ್ರೊಳಗೆ ಭಾಗವಹಿಸಲ್ಲ. ಭಾಳ ಸರಳ. ನನ್ನ ಊರಿಗೆ ಏನೋ ಆಗಬೇಕು ಅಂದರೆ ನಮ್ಮೂರಿನ ಜನ ಕೂತ್ಕೊಂಡು ಅದು ಯೋಜನೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋ ಜವಾಬ್ದಾರಿನ ತಗೊಂಡಿದ್ರೆ ಹೊರಗಡೆಯಿಂದ ಬಂದು ನನ್ನೂರನ್ನ ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಅಷ್ಟೇ ಅದರದ್ದು ರೆಕಮೆಂಡೇಷನ್. ಅದಕ್ಕೆ ಅವ್ರೇನು ರೆಕಮೆಂಡ್ ಮಾಡ್ತಾರೆ, ನೀವು ಈ ದೇಶದಲ್ಲಿ ಡಿಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ತರಬೇಕು. ಪ್ರತಿ ಹಳ್ಳಿಗಳಲ್ಲಿ ಅವ್ರನ್ನ ಅವ್ರು ಆಳ್ಕೊಳ್ಳೋದಕ್ಕೆ ಬೇಕಾದಂಥ ಇನ್ಸ್ಟಿಟ್ಯೂಷನ್ಸ್ನ ನೀವು ಕ್ರಿಯೇಟ್ ಮಾಡಬೇಕು. ದಟ್ ಈಸ್ ಪಂಚಾಯತ್ ರಾಜ್. ಗಾಂಧಿ ಏನು ಹೇಳಿದ್ರು ಆ ಪಂಚಾಯತ್ ರಾಜ್ ವ್ಯವಸ್ಥೆನ ಇಲ್ಲಿ ತರಬೇಕು ಅಂತ ರೆಕಮೆಂಡ್ ಮಾಡ್ತಾರೆ. ದಟ್ ವಾಸ್ ದಿ ಫಸ್ಟ್ ರೆಕಮೆಂಡೇಶನ್. ಹಾಗಾಗಿ ಸ್ವತಂತ್ರ ಭಾರತದಲ್ಲಿ ಆಧುನಿಕ ಪಂಚಾಯತಿಗಳು ಅಂತ, ಪಂಚಾಯತ್ ರಾಜ್ ವ್ಯವಸ್ಥೆ ಈ ದೇಶದ ವ್ಯವಸ್ಥೆಗಳು ಮನುಷ್ಯನ ಜೊತೆಲೇ ಇದೆ. ಪಂಚಾಯತ್ ರಾಜ್ ವ್ಯವಸ್ಥೆ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಇದೆಯಲ್ಲ, ಮನುಷ್ಯನ ಭಾಗ, ಅದು ಹುಟ್ಟಿನ ಭಾಗ. ಮನುಷ್ಯ 4 ಜನ ಗುಂಪಲ್ಲಿದ್ದರೆ ಆ ಗುಂಪಿಗೆ ಒಂದು ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಇರುತ್ತೆ. ಈಗ ನಿಮ್ಮ ಮನೆ ಕುಟುಂಬ, ನಿಮ್ಮ ಮನೆಗೆ ಒಂದು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಇಲ್ವಾ? ಮನೇಲಿ ಅಪ್ಪಂದು ಯಜಮಾನಿಕೆ ಅಮ್ಮಂದಿಲ್ಲ, ಕೆಲವ್ರ ಮನೇಲಿ ಅಮ್ಮಂದು ಯಜಮಾನಿಕೆ ಅಪ್ಪಂದು ಇನ್ನೇನೋ ಜವಾಬ್ದಾರಿ, ಮಕ್ಕಳದೇನೋ ಒಂದು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಇರುತ್ತೆ. ದಟ್ ಈಸ್ ಗವರ್ನೆನ್ಸ್. ಅದು ಈ ಮನುಷ್ಯನ ಭಾಗವಾಗಿ, ಅದು ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ರಾಜ್ಯದ ಕಾಲದಲ್ಲಿ, ವೇದಗಳ ಕಾಲದಲ್ಲಿ ಇತ್ತು, ಎಲ್ಲ ಸಾಕ್ಷಿಗಳು ಸಮೇತ ಹೇಳ್ತಾರೆ. ಅದಕ್ಕೆಲ್ಲ ಆಧುನಿಕ ಪಂಚಾಯತಿ, ಮಾಡ್ರನ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಏನು ಬಂತು ಬ್ರಿಟಿಷರು ಬಂದ ಮೇಲೆ ನಾವು ಕಲ್ತ್ವಲ್ಲ, ಆ ಸಿಸ್ಟಮ್ ಮೊದಲನೇಲಿ ಬಂದಿದ್ದು 1959 ಅಕ್ಟೋಬರ್ 2 ರಾಜಸ್ಥಾನದ ನಾಗೂರಲ್ಲಿ ನೆಹರೂರವರು ಮೊದಲನೇ ಪಂಚಾಯತಿನ, ಆಧುನಿಕ ಭಾರತದ ಪಂಚಾಯತ್ ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡ್ತಾರೆ. ಇದು ಪ್ರಾರಂಭ. ಯಾಕೆ? ಅಧಿಕಾರಿಗಳ ಮೂಲಕ ಈ ದೇಶನ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತನ್ನ ಅಭಿವೃದ್ಧಿಯಲ್ಲಿ ಜನ ನೇರವಾಗಿ ಭಾಗವಹಿಸಬೇಕು. ಅದಕ್ಕೆ ಪಂಚಾಯತ್ ರಾಜ್ ವ್ಯವಸ್ಥೆ. ಪಂಚಾಯತ್ ರಾಜ್ ವ್ಯವಸ್ಥೆ ಏನಕ್ಕೆ ಬೇಕು ಅಂದರೆ,
ಜನರ ಭಾಗವಹಿಸುವಿಕೆಗೆ, ಜನ ತನ್ನ ಅಭಿವೃದ್ಧಿ ಆಲೋಚನೆಗಳನ್ನು ತಾವು ಮಾಡಿಕೊಳ್ಳಿಕ್ಕೆ ಬೇಕು. ನಿಜವಾದ ಡೆಮಾಕ್ರಸಿ ಯಶಸ್ವಿ ಆಗಬೇಕಂದ್ರೆ ಮನುಷ್ಯನ ಹತ್ತಿರ, ಜನ ಬದುಕುವ ಹತ್ತಿರ ಮನುಷ್ಯನ ಕೈಯಲ್ಲಿ ಅಧಿಕಾರ ಇರಬೇಕು. ಪವರ್ ಟು ದಿ ಪೀಪಲ್, ಜನರ ಕೈಗೆ ಅಧಿಕಾರವನ್ನು ನಾವು ಕೊಡಬೇಕು. ನೀವು ಇರುವಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವ್ಯವಸ್ಥೆ ಒಳಗಡೆ ಜನರ ಕೈಗೆ ಅಧಿಕಾರ ಇಲ್ಲ, ಅಲ್ಲಿ ಜನಪ್ರತಿನಿಧಿಗಳ ಕೈಲಿ ಅಧಿಕಾರ ಇದೆ. ನಾವು ಈ ದೇಶದಲ್ಲಿ ಒಪ್ಕೊಂಡಿರೋದು ಸಂಸದೀಯ ಪ್ರಜಾಪ್ರಭುತ್ವ ಅಂದರೆ ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿನ ಒಪ್ಕೊಂಡಿದ್ದೀವಿ. ಬಟ್ ದೇರ್ ಈಸ್ ಆಲ್ಸೋ ಎ ಡೈರೆಕ್ಟ್ ಡೆಮಾಕ್ರಸಿ, ನೇರವಾಗಿ ಜನ ಭಾಗವಹಿಸುವ ಪ್ರಜಾಪ್ರಭುತ್ವ ವ್ಯವಸ್ಥೆಯೂ ಈ ದೇಶದಲ್ಲಿ ಇದೆ. ಅರ್ಥ ಆಯ್ತಾ? ಹಂಗಾಗಿ ನಾವು ಪಂಚಾಯತ್ ರಾಜ್ ವ್ಯವಸ್ಥೆ ಏನಕ್ಕೆ ಬೇಕು? ನಾವು ನೇರವಾಗಿ ಭಾಗವಹಿಸಲಿಕ್ಕೆ ಬೇಕು. ನನಗೆ ತುಂಬ ಹತ್ತಿರವಾದಂಥ ಸರ್ಕಾರ ಅದು, ಇಟ್ಸ್ ಎ ಗೌರ್ಮೆಂಟ್. ನನ್ನ ಪ್ರಕಾರ ಅದು ಪಂಚಾಯತಿನ ಪದನ ಬಳಸಬಾರ್ದಾಗಿತ್ತು. ಬಟ್ ಅವತ್ತು ಒಂದು ದೇಶೀಯವಾದ ಪರ ಇರಲಿ, ಮೊದಲಿಂದ ನಮ್ಮಲ್ಲಿ ಬಂದಿದೆ ಪಂಚರು ಅಂತ 5 ಜನದ ಆಡಳಿತದ ವ್ಯವಸ್ಥೆ ಅದು. ಬಟ್ ಇವತ್ತು 5 ಜನದ್ದೇನಿಲ್ಲ. ನಾವು ಓಲ್ಡ್ ಸ್ಟ್ರಕ್ಚರ್ ಈಸ್ ಡಿಫ್ರೆಂಟ್ ಸ್ಟ್ರಕ್ಚರ್. ನಾವು ಅದನ್ನು ಸರ್ಕಾರ ಅಂತಲೇ ಬಳಸಬೇಕಾಗಿತ್ತು. ಅದಕ್ಕೆ ಇವತ್ತು ಪಂಚಾಯತಿ ಅಂದ ತಕ್ಷಣ ಯಾರಿಗೂ ಗೌರ್ಮೆಂಟ್ ಅನ್ಸಲ್ಲ. ನಿಮ್ಗೆ ಯಾರಿಗಾರ ಕೇಳಿ ಪಂಚಾಯತಿ ಅಂತಂದರೆ ಅವ್ನು ಪಂಚಾಯತಿನ ಕೆಲಸ ಮಾಡ್ತಿಲ್ಲ ತಡಿ ಹೋಗಿ ಹೇಳ್ತೀನಿ ಅಂತಾನೆ. ಹೇಳೋ ಕಂಪ್ಲೇಂಟ್ ಮಾಡ್ತೀನಿ ತಡಿ ಅಂತಾರೆ, CEO ಕಂಪ್ಲೇಂಟ್ ಮಾಡ್ಬಿಡ್ತೀನಿ ಜಿಲ್ಲಾ ಪಂಚಾಯತಿಗೆ ಅಂತಾರೆ, MLAಗೆ ಹೇಳ್ಬಿಡ್ತೀನಿ ತಡಿ ಅಂತಾರೆ. ನೀವು ಕೇಳಿಸ್ಕೊಂಡಿದ್ದೀರಾ? ಇವ್ನು ಯಾಕೋ ಮಾತು ಕೇಳ್ತಾ ಇಲ್ಲ, ಮಾಡ್ತೀನಿ ತಡಿ MLA ಕೈಲಿ ಫೋನ್ ಮಾಡಿಸ್ತೀನಿ ನಾನು ಅಂತಾರೆ. ಅದೇ ಮಾತನ್ನ MLA ಮಾತು ಕೆಲಸ ಮಾಡ್ತಾ ಇಲ್ಲ, ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ, MP ಹೇಳ್ತೀನಿ ಅಂತ ಯಾರು ಹೇಳ್ತಾರ? ಇಲ್ಲ ಪ್ರಧಾನಮಂತ್ರಿ ಕಂಪ್ಲೇಂಟ್ ಮಾಡ್ತೀನಿ ತಡಿ, ಇಲ್ಲಿ ಸಿದ್ದರಾಮಯ್ಯವ್ರು ಕೆಲಸ ಮಾಡ್ತಿಲ್ಲ, ಮೋದಿ ಕಂಪ್ಲೇಂಟ್ ಮಾಡ್ತೀನಿ ಅನ್ನೋ ಮಾತು ನಮ್ಮಲ್ಲಿ ಯಾಕೆ ಬರಲ್ಲ? ಈಗ ನೀವು ಕೇಂದ್ರ ಸರ್ಕಾರ ಕಂಪೇರ್ ಮಾಡೋದು ರಾಜ್ಯ ಸರ್ಕಾರ ಕೆಳಮಟ್ಟದಲ್ಲೇ ಐತಲ್ಲ, ಅಲ್ಲಿ ಯಾಕೆ ಅನ್ನಲ್ಲ ನೀವು? ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ತಡಿ, ನಾನು ಸಿದ್ದರಾಮಯ್ಯವ್ರ ಮೇಲೆ ಮೋದಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಯಾರು ಅನ್ನಲ್ಲ. ಅಥವಾ ನಮ್ಮ ಚೀಫ್ ಸೆಕ್ರೆಟರಿ ಕೆಲಸ ಮಾಡ್ತಾ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಚೀಫ್ ಸೆಕ್ರೆಟರಿಗೆ ಹೇಳ್ತೀನಿ ತಡ್ರಿ ಅಂತ ಯಾರು ಅನ್ನಲ್ಲ. ಯಾಕೆ ಅಂದರೆ ಯಾಕೆ ಅಂತಂದರೆ ನಮಗೆ ಭಾರಕ್ಕೆ ಗೊತ್ತಿದೆ, ಅದು ಕೇಂದ್ರ ಸರ್ಕಾರ ಅದೇ ಬೇರೆ, ಇದು ರಾಜ್ಯ ಸರ್ಕಾರ ಇದೇ ಬೇರೆ ಅಂತ. ಬಟ್ ಪಂಚಾಯತಿ ಸರ್ಕಾರ ಅಂತ ನಮ್ಗೆ ಯಾರಿಗೂ ಅನಿಸೇ ಇಲ್ಲ. ಪಂಚಾಯತಿ ಬ್ರಾಂಚ್ ರಾಜ್ಯ ಸರ್ಕಾರದ ಶಾಖಾ ಕಚೇರಿ, ಬ್ರಾಂಚ್ ಆಫೀಸು. ಅವನು ಇವ ಹೇಳ್ದಂಗೆ ಕೇಳಬೇಕು, ಅವ್ನು ನಮ್ಮ MLA ಹೇಳ್ದಂಗೆ ಕೇಳಬೇಕು. ಪಂಚಾಯತಿ ಅಲ್ಲೊಂದು ಎಲೆಕ್ಟೆಡ್ ಗೌರ್ಮೆಂಟ್ ಇದೆ, ಅಲ್ಲೊಂದು ಎಲೆಕ್ಟೆಡ್ ಮೆಂಬರ್ಸ್ ಇದ್ದಾರೆ, ಒಂದು ಎಲೆಕ್ಟೆಡ್ ಬಾಡಿ ಇದೆ, ನನ್ನ ಪ್ರತಿನಿಧಿಗಳಲ್ಲಿದ್ದಾರೆ ಅನ್ನೋದು ನಮ್ಮ ತಲೆಗಿನ್ನೂ ಬಂದಿಲ್ಲ. ಯಾಕೆ ಬರಲಿಲ್ಲ ಅದು ಅಂದರೆ ಸಂವಿಧಾನದ ಭಾಗವಾಗಿ ಪಂಚಾಯತಿಗಳು ಇರಲಿಲ್ಲ. ನಮಗೆ ಸಂವಿಧಾನ ಬಂದ ಮೇಲೆ ಅದು ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಈಗಂತೂ ಕೇಂದ್ರ ಸರ್ಕಾರನೂ ಜ್ಞಾಪಕಕ್ಕೆ ಬರೋಲ್ಲ. ಸರ್ಕಾರ ಅಂದ ತಕ್ಷಣ ಬರೀ ರಾಜ್ಯ ಸರ್ಕಾರ, ನಾವು ಅದನ್ನು ರಾಜ್ಯ ಸರ್ಕಾರ ಅಂತ ಬಳಸಬೇಕು. ಹಂಗೆ ಬಳಸೋದೇ ಇಲ್ಲ, ಸರ್ಕಾರ ಅಂತ ಬಳಸ್ತೀವಿ ನಾವು. ಸರ್ಕಾರದ ಕಣಮ್ಮ ಅಂತೀವಿ, ಸರ್ಕಾರದ ಕಣೆ ಅದು ಅಂತೀವಿ. ಅಂತಂದ್ರೆ ಅದು ಸರ್ಕಾರ ಅಂತ ರಾಜ್ಯ ಸರ್ಕಾರ ಅಂತ ಮಾತ್ರನೇ ಅಂತ. ಬಟ್ ಹಂಗಲ್ಲ ಅದು. ನಿಮಗೆ 5 ಹಂತದ ಸರ್ಕಾರಗಳಿದ್ದಾವೆ. ಅದರಲ್ಲಿ ಬ್ರಾಡಾಗಿ 3 ಅಂತ ಮಾಡ್ಬೋದು ನಾವು. ಒಂದು ಕೇಂದ್ರ ಸರ್ಕಾರ, 2ನೇದು ರಾಜ್ಯ ಸರ್ಕಾರ, 3ನೇದು ಸ್ಥಳೀಯ ಸರ್ಕಾರಗಳು. ಸರ್ಕಾರನ ಪದನೇ ಬಳಸಬೇಕು. ನಾವು ಅದನ್ನು ಡಿಮ್ಯಾಂಡ್ ಮಾಡ್ತಿದ್ದೀವಿ, ತೆಗಿರಿ. ಈಗ ಇಲ್ಲಿ ನಾಗವಳ್ಳಿ ಪಂಚಾಯತ್ ಇದೆ, ಅದನ್ನು ನಾಗವಳ್ಳಿ ಸರ್ಕಾರ ಅಂತ ಮಾಡಿ. ತಾಲೂಕು ಚಾಮರಾಜನಗರ ತಾಲೂಕು ಸರ್ಕಾರ ಮಾಡಿ. ಹೆಂಗೆ ಕರ್ನಾಟಕ ರಾಜ್ಯ ಸರ್ಕಾರ ಅಂತೀರಿ ಹಂಗೆ ಮಾಡಿ. ಚಾಮರಾಜನಗರ ಜಿಲ್ಲಾ ಸರ್ಕಾರ ಮಾಡಿ, ಜಿಲ್ಲಾ ಪಂಚಾಯತ್ನ. ಯಾಕೆ ಅದನ್ನು ಜಿಲ್ಲಾ ಪರಿಷತ್ ಅಂತೀರಿ? ಸರ್ಕಾರ ಅಂದ್ರೆ ಏನು? ಹಂಗಂದ್ರೆ ನಿಮ್ಗೆ ಅದು ಸರ್ಕಾರ ಯಾಕೆ ಅದು ಸರ್ಕಾರ ಅಂತ ಅರ್ಥ ಮಾಡಿಸೋದಾದ್ರೆ, ಸರ್ಕಾರ ಅಂದ್ರೆ ಏನು? ವಾಟ್ ಇಸ್ ದಿ ಮೀನಿಂಗ್ ಆಫ್ ಗೌರ್ಮೆಂಟ್ ನಿಮ್ಮ ಪ್ರಕಾರ? ಸರಳವಾಗಿ ಸರ್ಕಾರ ಅಂದ್ರೆ ಏನು? ಮಾತಾಡಬೇಕು. ಮಾತಾಡಿದ್ರೆ ನಾನು ಸ್ವಾಮಿಗಳ ಥರ ಪ್ರವಚನ ಮಾಡ್ತಾ ಹೋಗೋದು, ನೀವು ಕೇಳ್ಕೊಂಡು ಹೋದರೆ ಅದಕ್ಕೆ ಸಮಾಜವೂ ಬದಲಾಗಲ್ಲ, ನಾನು ಬದಲಾಗಲ್ಲ. ಈ ದೇಶದ ತುಂಬ ಸ್ವಾಮಿಗಳವ್ರೆ, ಉಪದೇಶ ಮಾಡಿ 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 ಯಾರೂ ಸಮಾಜನ ಬದಲಾಗಲಿಲ್ಲ. ಹಂಗಾಗ್ಬಿಡ್ತೈತೆ ಇದು. ನಾನು ಉಪದೇಶ ಮಾಡ್ದಂಗೆ ನೀವು ಕೇಳ್ಕೊಂಡಾಗೆ ಟೈಮ್ ಆಯಿತು ಅಂತ ಎದ್ದು ಹಂಗಾಗುತ್ತೆ. ಲೆಟ್ ಅಸ್ ಡಿಸ್ಕಸ್. ಬಂದಿರೋದೇ ಸಂವಾದ ಮಾಡೋಕ್ಕೆ. ನೀವು ಇಲ್ಲಿಂದ ಹೋದ್ಮೇಲೆ ನಾನು ಹೇಳಿದ್ದು ಒಂದು 10% ಆದ್ರೂ 4 ಜನಕ್ಕೆ ಹೇಳ್ಬೇಕು ಅನ್ನೋದು ನಮ್ಮ ಆಸೆ. ಯಾಕೆಂದರೆ ಈ ಚರ್ಚೆನ ಹುಟ್ಟಾಕ್ದಲ್ಲೇ ಹೋದರೆ ಅದೇ ನಮಸ್ಕಾರ, ಸೈಲೆಂಟ್ ಮೌನ ಆಗ್ಬಿಡ್ತೀವಿ ನಾವು. ಈ ದೇಶ ಹಂಗೆ ಇದ್ಬಿಡ್ತದೆ. ಅವಾಗ ಯಾರೋ 4 ಜನ ದೇಶ ಆಳ್ಕೊಂಡು ಹೋಗ್ತಿರ್ತಾರೆ. ಅವಾಗ ನಮಗೆ ಅದೇ ಅವನು ಯಾರೋ ಬರ್ತಾನೆ, ಈ ದೇಶ ಬದಲಾಗುತ್ತೆ, ಇವನು ಯಾರೋ ಬರ್ತಾನೆ, ದೇಶ ಬದಲಾಗುತ್ತೆ, ಈ ಭಾಷಣ ಮಾಡ್ತೀವಲ್ಲ, ಪ್ರಚಾರ ಮಾಡ್ತೀವಿ, ಹಂಗಾಗ್ತದೆ. ಹಂಗಲ್ಲ, ಯಾರೋ ಬಂದು ಬದಲಾವಣೆ ಮಾಡೋಕ್ಕಾಗಲ್ಲ, ನಾವೇ ಬದಲಾವಣೆ ಮಾಡಬೇಕು. ಅದಕ್ಕೆ ಸರ್ಕಾರ ಅಂದ್ರೆ ಏನು? ಎಲ್ಲ ಸರ್ಕಾರದ ಆಡಳಿತದಲ್ಲಿದ್ದೀವಿ, ಸರ್ಕಾರದ ಬೆನಿಫಿಟ್ ತಗೋತೀವಿ, ಸರ್ಕಾರದ ಕೈ ಕೇಳ್ಕೊತೀವಿ. ಯು ಡೋಂಟ್ ನೋ ವಾಟ್ ಈಸ್ ಗೌರ್ಮೆಂಟ್. ನಮ್ಗೆ ಹೇಳಿ, ನಾನೇನು ಮಾರ್ಕ್ಸ್ ಹಾಕ್ತೀನ? ಮಾರ್ಕ್ಸ್ ಹಾಕೇನಾರು ನಿಮಗೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಂತ ಕೊಡಂಗಿದ್ರೆ ಮಾರ್ಕ್ಸ್ ಹೋಗ್ಬಿಡ್ತದೆ. ಏನಿಲ್ಲ, ಮಾತಾಡ್ದವ್ರಿಗೆ ಮಾರ್ಕ್ಸ್. ಆಯಿತಾ? ತಪ್ಪೋ ಸರಿನೋ, ಮಾತಾಡ್ದವ್ರಿಗೆ ಮಾರ್ಕ್ಸ್. ವಾಟ್ ಈಸ್ ಗೌರ್ಮೆಂಟ್? ಇಲ್ಲ ಪ್ರೈಮರಿ ಸ್ಕೂಲ್ ಕೇಳಿದ್ರೆ ನಿಂತ್ಕೊಳ್ಳಮ್ಮ ಹೇಳಿ ನೀನು ಅಂತ ನಿಲ್ಲಿಸ್ಬೇಕಾ? ಅವ್ರು ಹಂಗೆ ತಾನೆ ಕೇಳಿ ಹೇಳೋದು ಸುಮ್ಮನಿರ್ತೀವಿ ನಾವು ಚಿಕ್ಕ ಹುಡುಗರಲ್ಲಿ.
ಕೇಳ್ದಿರ ಅಷ್ಟೇ ಹೋಯ್ತು ಅಂತ ಹೇಳಿ ಸರ್ ನೀವೇನೆ. ಗ್ರೂಪ್ ಆಫ್ ಪೀಪಲ್ ಹೂ ಇಸ್ ಟೇಕಿಂಗ್ ಕೇರ್ ಆಫ್ ಗವರ್ನೆನ್ಸ್. ಒಂದು ನಮ್ಮನ್ನ ನೋಡ್ಕೊಳ್ತಾ ಇರೋರು ಒಂದು ವರ್ಷನ ಗುಂಪು ನಿಮ್ಮ ಪ್ರಕಾರ. ಯಾರು ನೀವ? ಆಡಳಿತ ಮಾಡುವ ಅಧಿಕಾರ ಅಂತ ಒಂದು ಸಂಸ್ಥೆ. ಹಾಂ, ಗುಡ್. ಎರಡನೇ ಒಪಿನಿಯನ್. ಮೂರನೇದು ನಮ್ಮ ಕಷ್ಟ ಸುಖ ನೋಡೋವಂಥ ಒಂದು ಸಂಸ್ಥೆ. ಹ್ಞೂ, ಎರಡನೇದು. ಮೂರನೇದು ಹಾಂ, ಜನರದ್ದೆಲ್ಲ ಅವ್ರಿಗೆ ಏನು ಬೇಕು ಅಂತ ಯೋಚನೆ ಮಾಡಿ ಬಜೆಟ್ ಕೊಟ್ಟು ಎಲ್ಲ ಮಾಡೋ ಅಂತ ಒಂದು ಸಂಸ್ಥೆ. ಎಸ್. ಜನಗಳಿಂದ ಚುನಾಯಿತ ಪ್ರತಿನಿಧಿಗಳು. ಜನರಿಂದ ಆಯ್ಕೆ ಆದವರೆಲ್ಲ ಸೇರ್ಕೊಂಡು ನಮ್ಮ ಕಷ್ಟ ಸುಖ ನೋಡೋದು. ಕರೆಕ್ಟ್ ಹೇಳಿ. ಅವ್ರು ಅದೇ ತಾನೇ ಮಾಡ್ತಿರೋದು ಈಗ. ಆಮೇಲೆ ಏನಕ್ಕೆ ನಗು ಬರ್ತದೆ? ಹೇಳಿ ಸರ್, ಈ ಕಡೆಯವರು. ಅದು ಸರ್ಕಾರದ ನೇತೃತ್ವ ಯಾವ ಪಕ್ಷ ವಹಿಸಿದೆ ಅಂತ ನನಗೆ ನೇತೃತ್ವ. ಸರ್ಕಾರ ಅಂದ್ರೆ ಏನು? ವಾಟ್ ಈಸ್ ಗೌರ್ಮೆಂಟ್? ಅವರೇ ಸರ್ಕಾರ. ಈ ದೇಶ ಹೆಂಗೆ ನಡಿಬೇಕು ಅಂತ ತೀರ್ಮಾನ ಮಾಡೋದು ಸರ್ಕಾರ. ಇನ್ನೇನು ಮೇಡಮ್ ಅದು? ದಟ್ ಈಸ್ ಕಾನ್ಸ್ಟಿಟ್ಯೂಷನ್. ನಾನು ಸರ್ಕಾರ ಅಂದ್ರೆ ಏನು ಕೇಳ್ತಿದ್ದೀನಿ. ನೀವು ಹೇಳ್ತಿರೋದು ಕರೆಕ್ಟು. ಒಂದು ಈ ದೇಶ ಹೆಂಗೆ ನಡಿಬೇಕು ಅನ್ನೋದು ಒಂದು ಬರ್ಕೊಂಡಿದ್ದೀವಿ, ಅದು ಸಂವಿಧಾನ. ಈಗ ನಮ್ಮನೆ ಹೆಂಗೆ ನಡಿಬೇಕು ಅಂತ ನಾವು ಬರ್ಕೊಂಡಿರ್ತೀವಿ, ಬಟ್ ಬರ್ಕೊಂಡಿರಲ್ಲ. ಅದೊಂದು ಪ್ರಾಕ್ಟೀಸು. ಬೆಳಗ್ಗೆ ಎದ್ದ ತಕ್ಷಣ ಇವನು ಕೆಲಸ ಇದು, ಹಾಲು ತರಕ್ಕೆ ಇವನು ಹೋಗ್ಬೇಕು, ಪೇಪರ್ ತರಕ್ಕೆ ಇವನು ಹೋಗ್ಬೇಕು, ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆ ಇಷ್ಟು ಕೆಲಸ ನೀನು ಮಾಡಿಟ್ಟು ಹೋಗ್ಬೇಕು. ಅದು ಒಪ್ಪಿತವಾದಂಥ ಒಂದು ಸಂವಿಧಾನ. ನಮ್ಮದೇ ಮನೇಲಿ ಒಂದು ಮಾಡ್ಕೊಂಡಿರ್ತೀವಿ, ಅದು ಸಂವಿಧಾನ. ವಾಟ್ ಈಸ್ ಗವರ್ನೆನ್ಸ್? ಮಾಡೋದು. ಈಗ ನಿಮ್ಮ ಮನೆ ಹೆಂಗೆ ನಡೆಸ್ತೀರಿ? ಆಯಿತು, ನೀವು ಒಟ್ಟಾರೆ ಅರ್ಥ ಏನು ಅಂದರೆ ನಮಗೋಸ್ಕರ ಕೆಲಸ ಮಾಡೋಕ್ಕಿರೋ ಅಂಥ ಒಂದು ಇನ್ಸ್ಟಿಟ್ಯೂಷನ್ನು. ನಿಮ್ದೆಲ್ಲರದು ಒಟ್ಟೆ ಚರ್ಚೆ ಏನು? ಜನರ ಕಷ್ಟ ಸುಖ ನೋಡೋಕ್ಕಿರೋ ಒಂದು ಇನ್ಸ್ಟಿಟ್ಯೂಷನ್ನು. ಯಾರೋ ನಮ್ದಷ್ಟನ್ನು ಆಯ್ಕೆ ಮಾಡಿ ಕಳಿಸ್ತೀವಿ, ಅವ್ರು ಹೋಗಿ ಅಲ್ಲಿರ್ತಾರೆ, ಅವ್ರು ನಮ್ಮ ಕಷ್ಟ ಸುಖ ನೋಡ್ತಾರೆ ಅನ್ನೋದು ಒಟ್ಟಾರೆ ಅಭಿಪ್ರಾಯ. ಅಂದರೆ ನಾವು ಸ್ವತಂತ್ರರೇ ಆಗಿಲ್ಲ ಅಂತ. ನಾವಿನ್ನೂ ಸ್ವತಂತ್ರ ಬ್ರಿಟಿಷರು ನಮ್ಮನ್ನು ದೇಶ ಬಿಟ್ಟು ಹೋದ್ರೂ ನಮ್ಗೆ ಆ ಗುಲಾಮ್ಗಿರಿಯ ಮನಸ್ಥಿತಿ ಇದೆಯಲ್ಲ, ಯಾರೊಬ್ಬ ನಮ್ಮನ್ನು ಆಳನವನೇ, ಅವನಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ಅವ್ನೇನು ಮಾಡ್ತಾನೋ ಅವ್ನು ಹೇಳ್ದಂಗೆ ಕೇಳ್ಕೊಂಡು ಇದ್ದೋಗ್ಬಿಡೋಣ ಅನ್ನೋ ಮನಸ್ಥಿತಿಲಿ ಇವತ್ತು ಇದೀವಿ ನಾವು. ಅವ್ನು ಒಳ್ಳೇದು ಮಾಡಿದ್ರು ಒಳ್ಳೇದು, ಕೆಟ್ಟದ್ದು ಮಾಡಿದ್ರು ಏನು ಮಾಡೋದು ಗುರು ಅಂತ ಗೌರ್ಮೆಂಟ್ ಮಾಡ್ದೋ ಇನ್ನು 5 ವರ್ಷದ ತನಕ ನಾವೇನು ಮಾಡೋಕ್ಕಾಗಲ್ಲ, ನೋಡೋಂತಗೋ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಅಂತ 5 ವರ್ಷ ಅವ್ನು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಸಹಿಸ್ಕೊಂಡು ಬತ್ತಿದ್ದೀವಿ. ದಟ್ ಈಸ್ ನಿಮ್ಮ ಅದು. ಹಾಗಾಗಿ ಈ ಥರದ ಉತ್ತರಗಳು. ಮನೆ ಹೆಂಗೆ ನಡೀತದೆ? ನಿಮ್ಮ ಮನೇನೂ ಒಂದು ಸರ್ಕಾರ ಅಂತ ತಿಳ್ಕೊಳ್ಳಿ. ಹೆಂಗೆ ನಡೀತದೆ ಮನೆ? ಹೆಂಗೆ ನಡೆಸ್ರಿ ಗೌಡ್ರೆ? ಸರಿ, ಅದೆಲ್ಲ ನಡೆಸೋಕೆ ಏನು ಬೇಕು? ಆಲೋಚನೆ, ದುಡ್ಡು. ಸುಮ್ಮನೆ ಆಲೋಚನೆ ಮಾಡೋದು ನಡೀತದೆ ಎಲ್ಲದಕ್ಕೂ ಕೊನೆಗೆ. ನೋಡಿ, ಬಹಳ ಸರಳ. ಸರ್ಕಾರ ಅಂದರೆ ಇಟ್ಸ್ ನಾಟ್ ಎ ಕಾಂಪ್ಲಿಕೇಟೆಡ್ ಥಿಂಗ್. ಸರ್ಕಾರ ಅಂದರೆ ಆ ಸಂಸ್ಥೆ ಅಥವಾ ಒಂದು ಆಡಳಿತ ವ್ಯಾಪ್ತಿ ಇರುವಂಥ ಒಂದು ನಿಕಾಯ, ಏನಾದ್ರು ಕರೀರಿ ಅದಕ್ಕೆ ಬೇರೆ ಬೇರೆ, ಅವರು ತನ್ನ ವ್ಯಾಪ್ತಿಲಿರುವಂಥ ಜನರಿಂದ ತೆರಿಗೆ ಸಂಗ್ರಹ ಮಾಡೋದು, ಟ್ಯಾಕ್ಸ್ನ. ಅದನ್ನು ವ್ಯಾಲ್ಯೂ ಅಡಿಷನ್ ಮಾಡಿ ಅವ್ರ ಬದುಕಿಗೆ ಬೇಕಾದಂಥ ಯೋಜನೆಗಳನ್ನು ಸ್ಕೀಮ್ ಉಪಯೋಗಿಸಿ ಅವ್ರಿಗೆ ವಾಪಸ್ ಕೊಡೋದು. ಇಷ್ಟೇ ಒಂದು ಸರ್ಕಾರ ಮಾಡೋ ಕೆಲಸ. ಇನ್ನೇನೂ ಮಾಡಲ್ಲ ಅವರು. ನಿಮ್ಮ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಬೇರೆ ಬೇರೆ ರೂಪದಲ್ಲಿ, ಅದಕ್ಕೆ ಬೇರೆ ಬೇರೆ ಥರದ ತೆರಿಗೆಗಳನ್ನ ಹಾಕ್ತಾರೆ. ಆ ದುಡ್ಡನ್ನು ನಿಮ್ಗೆ ಒಂದು ಪೊಲೀಸ್ ಅಂತ ರಕ್ಷಣೆಗೆ, ಹೆಲ್ತ್ಗೋಸ್ಕರ ಹಾಸ್ಪಿಟ್ಲು, ಪೋಸ್ಟ್ಗೆ ಇದು ಪೋಸ್ಟು, ರೈಲ್ವೇಸು, ಮೆಟ್ರೋ, ರೋಡು, ಇನ್ನು ಏನೇನೋ ಇದಾವಲ್ಲ ಬದುಕಿಗೆ ಬೇಕಾದ, ಅದನ್ನೆಲ್ಲ ಬೇರೆ ಬೇರೆ ರೂಪದಲ್ಲಿ ನಿಮಗೆ ನಿಮ್ಮದೇ ದುಡ್ಡಲ್ಲಿ ವಾಪಸ್ ಕೊಡ್ತಾರೆ. ದೇ ವಿಲ್ ಟೇಕ್ ಕೇರ್ ಆಫ್ ಇಟ್ ಅಂತ. ನೀವು ಅದನ್ನು ಮರಿದಂಗಿರಲಿ ಅಂತ ಒಂದು ಟಿಬುಯನ್ ಥಿಯರಿ ಅಂತ ಒಂದು ಥಿಯರಿ ಇದೆ. ಅವನು ಒಂದು 100 ವರ್ಷದ ಕೆಳಗಡೆ ಅವನು ಒಬ್ಬ ಪೊಲಿಟಿಕಲ್ ಥಿಂಕರ್. ಅವನು ಡಿರೈವ್ ಮಾಡ್ತಾನೆ ಹೆಂಗೆ ಒಂದು ಸರ್ಕಾರನ ಕಾನ್ಸೆಪ್ಟು ಮನುಷ್ಯನ ಮಧ್ಯೆ ಹುಟ್ಟಿತು ಅಂತ. ಇದು ನೀವು ಮರೆಯಲ್ಲ, ಯಾಕೆಂದರೆ ಅದು ಒಂಥರ ತಮಾಷೆಯಾಗೂ ಒಂದು ಸತ್ಯಕ್ಕೆ ಹತ್ರವಾಗೂ ಇದೆ ಅವನ ಥಿಯರಿ. ಏನು ಹೇಳ್ತಾನೆ ಅವನು? ಮನುಷ್ಯ ಇವತ್ತು ನಾವೆಲ್ಲ ಅಲ್ಲಿ ಇಲ್ಲಿ ಒಟ್ಟಿಗೆ ಬದುಕ್ತಿದ್ದೀವಿ. ಊರುಗಳು ಅಂತ ಇದೆ, ಹಳ್ಳಿಗಳು ಅಂತ ಇದೆ, ನಗರಗಳಿದ್ದಾವೆ, ಅವೆಲ್ಲ ತುಂಬ ಬೆಳೆದು ಬಿಟ್ಟಿದ್ದೀವಿ ನಾವು. ಸಾವಿರಾರು ವರ್ಷದಿಂದ ಮನುಷ್ಯ ಹಿಂಗಿರಲಿಲ್ಲ. ನಾವೆಲ್ಲ ಕೇಳ್ತೀವಿ, ಹಿಂದೆ ಊರಲ್ಲಿ ಜನ ಊರಿಂದ ಊರಿಗೆ ಕಾಡಲ್ಲಿ ಹೋಗ್ತಿದ್ರಂತೆ, ಮಧ್ಯದಲ್ಲಿ ಯಾರೋ ಕಾಡುಗಳ್ರು ಬಂದು ಅಟ್ಯಾಕ್, ಕಥೆಯಲ್ಲಿ ಕೇಳಿದ್ದೀವಲ್ಲ ನಾವು. ಹೋಗ್ತಾ ಇದ್ರಂತೆ, ಗಾಡಿ ಕಟ್ಕೊಂಡು ರಾತ್ರಿ ಮಲಗಿದ್ರಂತೆ, ಕಾಡುಗಳ್ರು ಬಂದ್ಬಿಟ್ರಂತೆ, ಅಟ್ಯಾಕ್ ಮಾಡಿಬಿಟ್ರಂತೆ, ಹಂಗೆ ಹಿಂಗೆ. ಇದು ಕತೆ.
ಮನುಷ್ಯ ಹಂಗೆ ಇದ್ದಿದ್ದವನು. ಎಲ್ಲಿ ನೀರು ಇರ್ತಿತ್ತು, ಎಲ್ಲಿ ಬದುಕಕ್ಕೆ ಬೇಕಲ್ಲಿ ನೀರಿರೋ ಕಡೆಗೆ ಹೋಗೋನು. ನೀರು ಬೇಕೇ ಬೇಕಲ್ಲ, ಅಲ್ಲೊಂದಿಷ್ಟು ಹಿಂಗೆ ಹೋಗ್ತಿದ್ದಾಗ ಈ ಮಧ್ಯದಲ್ಲಿ ಸೋಮಾರಿಗಳಿದ್ರಲ್ಲ, ಅವ್ರು ಕಾಡುಗಳ್ರು, ಅವರಿಗೆ ದುಡ್ಡು ತಿನ್ನಕ್ಕಾಗ್ತಿರ್ಲಿಲ್ವಲ್ಲ, ಅವ್ರೇನು ಮಾಡೋರು, ಹಿಂಗೆ ಹೋಗೋರನ್ನ ಮಧ್ಯದಲ್ಲಿ ಅಟ್ಯಾಕ್ ಮಾಡೋದು, ಕಿತ್ಕೊಂಡು ತಿನ್ನೋದು. ಅವರೆಲ್ಲದು ಪಾಪ ಇಲ್ಲೆಲ್ಲೋ ನದಿ ದಡದಲ್ಲಿ ಒಂದು ವರ್ಷ ದಿನ ಇರೋದು, ಅಲ್ಲೇನೋ ಬೆಳ್ಕೊಳೋರು, ಇಲ್ಲಿ ನದಿ ನೀರು ಹಿಂಗೆಲ್ಲೋ ನೀರು ಇರುತ್ತಕ್ಕೆ ಹೋಗೋನವನು, ಮೂವ್ ಆಗೋನು. ಅಲ್ಮಾರಿ ಮನುಷ್ಯ ಎಲ್ಲೂ ಸೆಟ್ಲ್ ಆಗಿರಲಿಲ್ಲ, ಊರನ್ನ ಪರಿಕಲ್ಪನೆ ಅವ್ರಿಗೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಿದ್ರಂತೆ, ಈ ಒಡ್ಕೊಂಡು ತಿನ್ನೋರು ಒಂದಿನ ಯೋಚನೆ ಮಾಡಿದ್ರಂತೆ, ಈ ನಾವು ದಿನ ಹೋಗೋದು, ಅವ್ರನ್ನ ಎದುರಿಸೋದು, ಅರ್ಧ ದಾರಿಯಲ್ಲಿ ಕಾಯಬೇಕು, ಅವ್ನು ಯಾವತ್ತೂ ಸಿಗಬೇಕು, ಅವರು ಸಿಗದಿದ್ರೆ ನಮ್ಮ ಜೀವನ ಇಲ್ಲ, ಇದೊಂದು ಕೆಲಸ ಯಾಕೆ ಮಾಡಬಾರ್ದು ನಾವು? ಅವರು ನಾವೊಂದು ಒಪ್ಪಂದ ಮಾಡ್ಕೊಂಬಿಡೋಣ. ನೋಡ್ರಪ್ಪ, ನೀವು ಊರೂರು ಅಲಿಬೇಡಿ, ನೀವು ಒಂದು ಕಡೆ ಈ ನದಿ ದಡದಲ್ಲಿ ಸೆಟ್ಲ್ ಆಗ್ಬಿಡಿ. ಈ ಊರುಗಳೆಲ್ಲ ಎಲ್ಲಿರೋದು? ಜಾಸ್ತಿ ನೀರಿರೋ ಜಾಗದಲ್ಲೇ ನಿಮ್ಮ ಊರುಗಳಿರೋದು. ನೀವು ನೋಡಿ, ಇಡೀ ಹ್ಯೂಮನ್ ಸೆಟ್ಲ್ಮೆಂಟ್ಸ್ ಇರೋದೆಲ್ಲ ನೀರಿಗೆ ಹತ್ರವಾಗೇನೆ, ಯಾಕೆಂದ್ರೆ ಬದುಕಿಗೆ ಭಾಳ ಮೂಲಲ್ಲ. ನೀವು ಒಂದು ಕಡೆ ಸೆಟ್ಲ್ ಆಗಿಬಿಡಿ. ನೀವು ನಮ್ಮಿಂದ ಕಾಟನೂ ತಪ್ಪಿಸ್ಕೊಳ್ಳೋದು ಬೇಡ, ನಾವು ಕಾಟ ಕೊಡ್ತೀನಿ ನೀವು ಬೈಕೊಂಡು, ನಾನು ಇಲ್ದಿದ್ರೆ ಇನ್ನೊಬ್ಬ ತಾನೆ, ಇನ್ನೊಂದು ಗ್ಯಾಂಗ್ ಬರುತ್ತೆ, ನಾನು ಮುಂದಕ್ಕೆ ಹೋದ್ರೆ ಇನ್ಯಾವುದೋ ಒಂದು ಗ್ಯಾಂಗ್ ಅಟ್ಯಾಕ್ ಮಾಡುತ್ತೆ. ಅದ್ರ ಬದಲಿಗ ಒಂದು ಕೆಲಸ ಮಾಡಿ, ವರ್ಷಕ್ಕೆ ನೀವೇನು ಬೆಳಿತೀರಿ, ಏನು ಮಾಡ್ತೀರಿ, ನಮ್ಗೆ ಇಷ್ಟು ಕೊಡ್ಬಿಡಿ. ನಮ್ಮ ಕೆಲಸ ಏನೋ, ನಿಮ್ಗೆ ಕೊಟ್ಟಿದ್ರೆ ಜೀವನ ಮಾಡ್ಕೊಂಡು, ನಿಮ್ಗೆ ಇನ್ಯಾರು ಬಂದು ಅಟ್ಯಾಕ್ ಮಾಡ್ದಂಗೆ, ನಮ್ಮನ್ನು ಬಿಟ್ಟು ಬಂದು ಯಾರೂ ತೊಂದರೆ ಕೊಡ್ದಂಗೆ ನಾವು ನಿಮ್ಮನ್ನು ನೋಡ್ಕೊತೀವಿ. ದರೋಡೆಕೋರರು ಸರ್ಕಾರನ ಮೊದಲನೇ ಸ್ಥಾಪನೆ ಮಾಡಿದ್ರಂತೆ. ಅಂದರೆ ಆಡಳಿತ ವ್ಯವಸ್ಥೆನ ಇಲ್ಲಿ ಈ ಥರದೊಂದು ಅಗ್ರಿಮೆಂಟ್ ಮೂಲಕ ನಿಮ್ಮ ಸೇಫ್ಟಿ ನಾವು ನೋಡ್ಕೊತೀವಪ್ಪ, ವರ್ಷಕ್ಕಿಷ್ಟು ನೀವು ಬೆಳೆದಿದ್ರಲ್ಲಿ ಕೊಟ್ಬಿಡಿ ಅಂತ. ಹಂಗಾಗಿ ಅವ್ರು ತಮಾಷೆಗೆ ಎಲ್ಲರೂ ಹೇಳೋದು, ಅವತ್ತಿನೇನು ಆ ದರೋಡೆ ಪರಂಪರೆ ಮುಂದುವರಿತು, ಇವತ್ತು ಎಲೆಕ್ಟೆಡ್ ಮೆಂಬರು ಅದನ್ನು ಮುಂದುವರ್ಸೋರೆ ಅಂತ. ಹಂಗೆ ಶುರುವಾಗಿದ್ದ ವ್ಯವಸ್ಥೆ ಈಗಲೂ ಅವರು ಸಂರಕ್ಷಣೆ ಹೆಸರು ಒಳಗಡೆ ದರೋಡೆನ ಮಾಡ್ತಾನೆ ಇದ್ದಾರೆ ಅಂತ. ಯಾಕೆ ಇದನ್ನ ಕತೆ ಹೇಳಿದೆ ಅಂದರೆ, ಇನ್ನೆಂದು ನೀವು ಗೌರ್ಮೆಂಟ್ ಅಂದರೆ ಮರೆಯಲ್ಲ. ಟ್ಯಾಕ್ಸ್ ಕಲೆಕ್ಟ್ ಮಾಡೋದು, ಅದನ್ನು ವ್ಯಾಲ್ಯೂ ಅಡಿಷನ್ ಮಾಡಿ ವಾಪಸ್ ಕೊಡೋದು ಸರ್ಕಾರದ ಕೆಲಸ. ಹಾಗಾದರೆ ನನ್ನ ಪಂಚಾಯಿತಿ ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತಾ ಇಲ್ವಾ? ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತಲ್ವಾ? ಮತ್ತು ಅದು ಸರ್ಕಾರ ಅಲ್ವಾ? ಸರ್ಕಾರ ಅಲ್ವಾ? ಸ್ಥಳೀಯವಾದ್ರೆ ನಿಮ್ಮ ಹತ್ರದಾಗಿರೋದ್ರಿಂದ ಲೋಕಲ್ ಗೌರ್ಮೆಂಟು, ಡೆಲ್ಲಿಲಿರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್. ಯಸ್, ಇಟ್ಸ್ ಎ ಲೋಕಲ್ ಗೌರ್ಮೆಂಟ್. ಬಟ್ ಯಾಕೆ ನಾವು ಅದನ್ನು ಸರ್ಕಾರ ಅಂದ್ಕೊಳಲ್ಲ? ಯಾಕೆ ನಮ್ಗೆ ಅನಿಸಿಲ್ಲ ಗೌಡ್ರೆ? ನಮ್ಮೂರಲ್ಲಿ ನಮ್ಮ ಮನೆ ಎದುರುಗಡೆ ಇರೋ ಪಂಚಾಯಿತಿ ನನಗೆ ಗೌರ್ಮೆಂಟ್ ಅಂತ ಅನಿಸಿಲ್ಲ. ಯಾಕೆ? ಆಯಿತು, ದರೋಡೆ ಹೊಡಿತಾರೆ, ಸಪೋರ್ಟ್ ಮಾಡಲ್ಲ ಅಂತ. ಹಂಗಲ್ಲ, ನಾನು ಆ ವಿಷಯ ಬಿಡಿ, ಅದು ನಿಮಗೆ ಎಮ್ ಎಲ್ ಎಗೆ ಅನ್ಸೋದು ಅನಿಸುತ್ತೆ, ಎಮ್ ಎಲ್ ಎ ವಿಷಯದಲ್ಲೂ ಅದೇ ಅನಿಸುತ್ತೆ ನಿಮಗೆ. ನಿಮ್ಮ ಪಂಚಾಯತಿ ಮೆಂಬರು 1000 ರೂಪಾಯಿ ತಿಂತಿರ್ತಾನೆ, ಅಲ್ಲಿ 10,000 ತಿಂತಿರ್ತಾನೆ ಅವನು. ಟ್ಯಾಕ್ಸ್ ಕಟ್ಟಿಸ್ಕೊತಾ ಇಲ್ಲ, ಅವ್ರು ಬಂದು ಹಿಂಸೆ ಕೊಟ್ಟು ಕಟ್ಟಿಸ್ಕೊಳಲ್ಲ, ಕೊಟ್ಟರೆ ಉಂಟು, ಇದಿರಿಲ್ಲ. ಅದರಿಂದ ನಿಮ್ಗೆ ಅದು ಸರ್ಕಾರ ಅಂತ ಅನ್ಸೋದೇ ಅಲ್ಲ. ಅವರು ನಮ್ಮ ಸಹವಾಸಕ್ಕೆ ಬರೋದು ಬೇಡ, ನಾವು ಅವ್ರ ಸಹವಾಸಕ್ಕೆ ಹಂಗಲ್ಲ. ಯಾಕೆ ಅದು ನಮಗೆ ಗೌರ್ಮೆಂಟ್ ಅನ್ಸಲ್ಲ? ಅನ್ನಿಸ್ಬೇಕಾಗಿತ್ತಲ್ವಾ? ಅದು ಪಾಯಿಂಟು, ಇಟ್ಸ್ ಎ ವ್ಯಾಲ್ಯೂಡ್ ಪಾಯಿಂಟ್. ಯಾಕಂದರೆ ಪಂಚಾಯತ್ಸ್ ಆರ್ ನಾಟ್ ಕಲೆಕ್ಟಿಂಗ್ ಟ್ಯಾಕ್ಸಸ್. ಯಾವಾಗ ನೀವು ತೆರಿಗೆ ಕೊಟ್ರಿ ನಿಮ್ಗೆ ಹಕ್ಕು ಬಂದ್ಬಿಡ್ತದೆ. ಈಗ ನಮ್ಮಲ್ಲಿ ಒಂದು ಕೆಂಪಕ್ಕ ಅಂತ ಒಂದು ಅಜ್ಜಿ ಇದೆ, ನನ್ನ ಕಡಬ ಪಂಚಾಯತಿ ಒಳಗಡೆ. ಕರೆಕ್ಟಾಗಿ ಏಪ್ರಿಲ್ 1ನೇ ತಾರೀಕು, ಅನಕ್ಷರಸ್ತೆ, ತುಂಬ ಏಜ್ಡ್, ಅದೇನೋ ಗೊತ್ತಿಲ್ಲ, ಅದು ಯಾವತ್ತು ಕಲ್ತ್ಕೊಂತ ಗೊತ್ತಿಲ್ಲ. ನಾನು ನೋಡಿದಾಗಲೇ ಕರೆಕ್ಟಾಗಿ ಏಪ್ರಿಲ್ಗೆ ಬಂದು ಆ ಮನೆ ಟ್ಯಾಕ್ಸ್ ಕಟ್ಬಿಡುತ್ತೆ. ಅವ್ರ ಮನೆ ಹತ್ರ ಬೀದಿ ದೀಪ ಒಂದಿನ ಆಫ್ ಆಗಲಿ, ಬಂದು ಟೇಬಲ್ ಗುದ್ದೋದು ನೋಡ್ಬೇಕು ನೀವು. ಅವನೆಲ್ಲೋದ, ಅವನು ಕುಮಾರ ಅಂತ, ನಮ್ಮಲ್ಲಿ ಸ್ಟ್ರೀಟ್ ಲೈಟ್ ಮೇಂಟೆನೆನ್ಸ್ ಮಾಡೋನು, ಎಲ್ಲೋದಣ್ಣ ಅವನು ಕುಮಾರ ಅಂತಾನೆ. ಯಾಕಮ್ಮ ಅಂತಂದರೆ, ಬಲ್ಪ್ ಹೋಗಿದೆ ನೆನ್ನೆ ಅಲ್ವ, ಇವತ್ತು ಬಂದಿದ್ದೆ ಬಿಡು ಕೊಟ್ಟು. ನೆನ್ನೆ ಹೋಗಿರೋದು, ಒಂದಿನ ಟ್ಯಾಕ್ಸ್ ಕಟ್ಟಿಲ್ವ ನಾನು, ಏಪ್ರಿಲ್ 1ನೇ ತಾರೀಕು ತಂದು ಕಟ್ತೀನಿ. ಯಾಕೆ? ಅದು ನಿಮ್ಗೆ ಭಾಳ ಮುಖ್ಯವಾದ ಪಾಯಿಂಟ್. ಯಾವಾಗ ನಾವು ತೆರಿಗೆ ಕೊಡ್ತೀವಿ, ನಾವು ಹಕ್ಕುದಾರ ಆಗ್ಬಿಡ್ತೀವಿ. ನೀವು ತೆರಿಗೆ ಕಟ್ತಾ ಇಲ್ಲ, ಅವರು ಕೇಳ್ತಾ ಇಲ್ಲ, ನೀವು ಕಟ್ತಾ ಇಲ್ಲ, ನಮಗೆ ಅದು ಗೌರ್ಮೆಂಟ್ ಅನ್ಸಲ್ಲ. ಒಂದು ಪಾಯಿಂಟ್. ಎರಡನೇದು, ಸರ್ ಬನ್ನಿ, ಯಾಕೆ? ಎರಡನೇದು ಒಂದು ಅದಕ್ಕೆ ಇಪ್ಪತ್ತೊಂದು ಜನ ಟೀನವರು, ಇನ್ನುಳಿದವರು ಸಾಯವರು. ಆಯ್ತಾ? ಒಂದು ಯತೀಶ್ ಹೇಳ್ದಂಗೆ ನಾವು ಟ್ಯಾಕ್ಸ್ ಕಟ್ತಾ ಇಲ್ಲ, ನಾವು ಕಟ್ತಿಲ್ಲ, ಅವರು ಕೇಳ್ತಿಲ್ಲ, ತೆರಿಗೆ ವ್ಯವಹಾರ ನಡೀತಾ ಇಲ್ಲ ನಮ್ಮ ಅವ್ರ ಮಧ್ಯೆ. ಹಂಗಾಗಿ ನನಗದು ಸರ್ಕಾರ ಅನ್ಸಲ್ಲ. ಇನ್ನೇನಕ್ಕೆ ಅನ್ಸಲ್ಲ?
ಇಲ್ಲಿ ಅವ್ರು ನಾರ್ಮಲ್ ಆಗಿ ಎಲ್ಲ ಕಮ್ಯುನಿಕೇಶನ್ ಅಲ್ಲೇ ನಮ್ಮ ಜೊತೆಲಿ ಇರೋದ್ರಿಂದ ಯಾರೋ ನಮ್ಮ ಫ್ರೆಂಡ್ ಇದ್ದಂಗೆ ಒಂಥರ ಅದು ಒಂದು ಸಪ್ರೇಟ್ ಐಡೆಂಟಿಟಿ ಅನ್ಸೋದೆ ಎಲ್ಲ ಬೇಕಾದಾಗ ಬೈಕೋಬೋದು, ಬೇಕಾದಾಗ ಇದು ಮಾಡ್ಬೋದು. ಅದು ನಮಗೆಲ್ಲೋ ಒಂದು ಕಡೆ ಅದು ಸರ್ಕಾರ ಅಂತ ಒಂದು ಇರ್ಬೋದು. ಎಸ್, ಓಡಾಡುವಾಗ 4-5 ಕಾರ್ಗಳು ಓಡಾಡಲ್ವಲ್ಲ, ಅದಕ್ಕೆ ಅದೊಂದು ಥಾಟೇ ಬರೋದಿಲ್ಲ. ಆತ ಅವ್ನು ಎಲೆಕ್ಟೆಡ್ ಮೆಂಬರ್ ಅಂತ ಅನ್ಸೋದೆಲ್ಲ ಯಾರೋ ನಮ್ಮ ರಮೇಶ, ನಮ್ಮ ಚಿಕ್ಕಮ್ಮ, ನಮ್ಮ ಇವರು ಅಂತ ಎಸ್, ಅದು ಒಂದು ಎಸ್, ತುಂಬ ಹತ್ರದಲ್ಲಿ ಇರೋದ್ರಿಂದ ಅದು ನಿಜ, ಅದು ನಿಜವೇ. ಆಸ್ ಎ ಎಲೆಕ್ಟೆಡ್ ಮೆಂಬರ್ ಐ ಫೀಲ್ ಇಟ್. ಸರ್ಕಾರ ಅಂತಂದ್ರೆ ಇವಾಗಿರೋದು ಕಾಂಗ್ರೆಸ್ ಪಕ್ಷ, ಪಂಚಾಯತಿ ವ್ಯವಸ್ಥೆ ಪಕ್ಷಗಳು ಬರಲ್ಲ, ಅದರಿಂದ ಸರ್ಕಾರ ಅಂತಾನು ಪಕ್ಷನೂ ಒಂದು ಕಾರಣ. ಆಮೇಲೆ ಮಾತಾಡಿ ದಯವಿಟ್ಟು. ಮಾತ್ರ ಸರ್ಕಾರ ಅಂತಂತಾರೆ, ಪಂಚಾಯತಿಗೆ ಅದೇ ಯಾಕೆ ಅನಿಸ್ತಾ ಇಲ್ಲ ನಿಮಗೆ? ನಾನೀಗ ಸರ್ಕಾರ ಅಂದ್ರೆ ಏನು ಅಂತ ನಿಮಗೆ ಡಿಫೈನ್ ಮಾಡಿದ್ನಲ್ವಾ? ತೆರಿಗೆ ಕಟ್ಟಿಸ್ಕೊಳ್ಳುತ್ತೆ ಒಂದು ಸರ್ಕಾರ. ಆ ತೆರಿಗೆನ ವ್ಯಾಲ್ಯೂ ಅಡಿಷನ್ ಮಾಡಿ ಜನಪರವಾದ ಯೋಜನೆಗಳ ಮೂಲಕ ನಿಮಗೆ ಅದನ್ನು